ಭಾರತದ ಮೂಲ ಸಂವಿಧಾನದಲ್ಲಿ ಇದ್ದಂತಹ ಆರ್ಟಿಕಲ್ ವಿಧಿಗಳ ಸಂಖ್ಯೆ ಎಷ್ಟು? ಭಾರತ ಸಂವಿಧಾನ ರಚನೆಯಾದಾಗ ಭಾರತದ ಮೂಲ ಸಂವಿಧಾನದಲ್ಲಿದ್ದ ಆರ್ಟಿಕಲ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 395 ಆರ್ಟಿಕಲ್. ಭಾರತ ಸಂವಿಧಾನ ರಚನೆಯಾದಾಗ ಭಾರತ ಸಂವಿಧಾನದಲ್ಲಿದ್ದಂತಹ ಆರ್ಟಿಕಲ್ಗಳ ಸಂಖ್ಯೆ 395. ನೋಡಿ, ಭಾರತದ ಸಂವಿಧಾನದ ರಚನೆಯ ಕುರಿತಾಗಿ ಹೇಳೋದಾದರೆ ಭಾರತ ಸಂವಿಧಾನ ನವೆಂಬರ್ 26, 1949ರಲ್ಲಿ ಅಂಗೀಕಾರ ಆಯಿತು, ಅಡಾಪ್ಟ್ ಮಾಡಿಕೊಳ್ಳಾಯಿತು. ಭಾರತ ಸಂವಿಧಾನವನ್ನು ಅಂಗೀಕಾರ ಮಾಡಿಕೊಂಡಿದ್ದು, ಅಡಾಪ್ಟ್ ಮಾಡಿಕೊಂಡಿದ್ದು ನವೆಂಬರ್ 26, 1949ರಲ್ಲಿ. ಮತ್ತು ಭಾರತ ಸಂವಿಧಾನ ಜಾರಿಯಾಗಿದ್ದು ಜನವರಿ 26, 1950. 1950 ಜನವರಿ 26ರಂದು ಭಾರತ ಸಂವಿಧಾನ ಜಾರಿಯಾಯಿತು. ಇದೇ ಉದ್ದೇಶಕ್ಕೆ ಪ್ರತಿ ವರ್ಷ ಜನವರಿ 26ರಂದು ನಾವು ಗಣರಾಜ್ಯ ದಿನವನ್ನು ಕೂಡ ಆಚರಣೆ ಮಾಡ್ತೀವಿ. ಸ್ನೇಹಿತರೆ, ಭಾರತದ ಸಂವಿಧಾನದ ಮೂಲ ಸಂವಿಧಾನದ ಬಗ್ಗೆ ಹೇಳೋದಾದರೆ ಭಾರತದ ಮೂಲ ಸಂವಿಧಾನದಲ್ಲಿ ಒಟ್ಟು 22 ಭಾಗಗಳಿತ್ತು. ಭಾಗ 22 ಇತ್ತು. ಹಾಗೆಯೇ ವಿಧಿಗಳು, ಭಾರತ ಮೂಲ ಸಂವಿಧಾನದಲ್ಲಿದ್ದಂಥ ವಿಧಿಗಳು 395. ಹಾಗೆಯೇ ಶೆಡ್ಯೂಲ್, ಅನುಸೂಚಿಗಳು. ಭಾರತದ ಮೂಲ ಸಂವಿಧಾನದಲ್ಲಿದ್ದಂತಹ ಅನುಸೂಚಿಗಳ ಸಂಖ್ಯೆ ಎಷ್ಟು ಕೇಳಿದ್ರೆ 8 ಅನುಸೂಚಿಗಳಿತ್ತು. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಭಾರತದ ಮೂಲ ಸಂವಿಧಾನದಲ್ಲಿದ್ದ ಆರ್ಟಿಕಲ್ಗಳ ಸಂಖ್ಯೆ ಎಷ್ಟು ಕೇಳಿದ್ರೆ 395. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳುವ ಆರ್ಟಿಕಲ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಟಿಕಲ್ 1. ಸಂವಿಧಾನದ ವಿಧಿ 1 ಭಾರತವನ್ನು ಡಿಫೈನ್ ಮಾಡುತ್ತೆ, ಭಾರತಕ್ಕೆ ಒಂದು ವ್ಯಾಖ್ಯಾನವನ್ನು ಕೊಡುತ್ತೆ, ಭಾರತಕ್ಕೆ ಒಂದು ಡೆಫಿನಿಷನ್ ಕೊಡುತ್ತೆ. ಇಂಡಿಯಾ ದಟ್ ಈಸ್ ಭಾರತ್ ಅಂತೇಳಿ, ಅಂದರೆ ದೇಶವನ್ನು ಅಫಿಷಿಯಲ್ ಆಗಿ ಮತ್ತು ನಾನ್ ಅಫಿಷಿಯಲ್ ಆಗಿ ಕರೆಯುವಂಥ ಒಂದು ಪರ್ಪಸ್ಗೋಸ್ಕರ ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್, ಅಂದರೆ ಭಾರತ ದೇಶ ಒಂದು ಗಣಗಳ ರಾಜ್ಯ ಆಗಿದೆ, ಗಣರಾಜ್ಯವಾಗಿದೆ ಅಂತೇಳಿ ಹೇಳುತ್ತೆ. ನೂತನ ರಾಜ್ಯಗಳ ಸ್ಥಾಪನೆಗೆ ಸಂಬಂಧಿಸಿದಂತೆ ಆರ್ಟಿಕಲ್ ಯಾವುದು? ಯಾವುದಾದ್ರೂ ದೇಶದಲ್ಲಿ ಹೊಸ ರಾಜ್ಯಗಳು ಸ್ಥಾಪನೆ ಆಗಬೇಕಾದ್ರೆ ನೂತನ ರಾಜ್ಯಗಳು ಸ್ಥಾಪನೆ ಆಗುವ ಸಂದರ್ಭದಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಡುವಂತಹ ಆರ್ಟಿಕಲ್ ಯಾವುದು ಕೇಳಿದ್ದಾರೆ. ಸರಿಯಾದ ಉತ್ತರ ಆರ್ಟಿಕಲ್ 2. ಸಂವಿಧಾನದ ವಿಧಿ 2 ಭಾರತದಲ್ಲಿ ನೂತನ ರಾಜ್ಯಗಳ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಇದು ಆ್ಯಕ್ಚುಲಿ ಪಾರ್ಲಿಮೆಂಟ್ಗೆ ಈ ಅವಕಾಶವನ್ನು ನೀಡಿದೆ. ದೇಶದ ಸಂಸತ್ತಿಗೆ ಸಂವಿಧಾನ ಯಾವುದೇ ರಾಜ್ಯ 2-3 ರಾಜ್ಯಗಳು ಸೇರಿಕೊಂಡ್ರೆ ಹೊಸ ರಾಜ್ಯಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಅಥವಾ ಯಾವುದೋ ರಾಜ್ಯ ತನ್ನಿಂದ ಇನ್ನೊಂದು, ಉದಾಹರಣೆ ಕೊಡಗನ್ನು ರಾಜ್ಯ ಮಾಡ್ಬೇಕಂತೇಳಿ ತುಂಬ ದಿನದಿಂದ ಕೂಗಿದೆ ಅಂದ್ಕೊಂಡ್ರೆ ಕರ್ನಾಟಕ ಮನಸ್ಸು ಮಾಡಿದ್ರೆ ಅದು ಸಾಧ್ಯ ಇಲ್ಲ. ಸೊ ದೇಶದ ಸಂಸತ್ತಿಗೆ ಸಂವಿಧಾನ ನೂತನ ರಾಜ್ಯಗಳ ಸ್ಥಾಪನೆಗೆ ಅಧಿಕಾರ ಅಥವಾ ಅವಕಾಶ ಕೊಟ್ಟಿದೆ. ಸೊ ಆರ್ಟಿಕಲ್ ಯಾವುದು ವಿಧಿ, ಯಾವ ವಿಧಿಯ ಅಡಿಯಲ್ಲಿ ಕೇಳಿದ್ರೆ ಆರ್ಟಿಕಲ್ 2 ವಿಧಿ 2ರ ಅಡಿಯಲ್ಲಿ. ಈ ಕೆಳಗಿನ ಯಾವ ಆರ್ಟಿಕಲ್ ಪೌರತ್ವಕ್ಕೆ ಸಂಬಂಧಿಸಿದಂತಿದೆ? ಸಿಟಿಜನ್ಶಿಪ್ ಅಥವಾ ಪೌರತ್ವಕ್ಕೆ ಸಂಬಂಧಿಸಿದಂತಹ ಆರ್ಟಿಕಲ್ ಯಾವುದು ಕೇಳಿದರೆ ಸರಿಯಾದ ಉತ್ತರ ಆರ್ಟಿಕಲ್ 5. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಆರ್ಟಿಕಲ್ ಪೌರತ್ವಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಒಳಗೊಂಡಿದೆ? ಅಂದರೆ ದ ಲಾ ರಿಲೇಟೆಡ್ ಟು ಸಿಟಿಜನ್ಶಿಪ್. ಪೌರತ್ವಕ್ಕೆ ಸಂಬಂಧಪಟ್ಟಂತಹ ಕಾನೂನುಗಳು ಲಾ ಯಾವುದರ ಅಡಿಯಲ್ಲಿ ಬರುತ್ತೆ, ಯಾವ ಆರ್ಟಿಕಲ್ ಅಡಿಯಲ್ಲಿ ಬರುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ವಿಧಿ 11. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಧಿ 11ರ ಪ್ರಕಾರ ಪಾರ್ಲಿಮೆಂಟ್ಗೆ ಪೌರತ್ವಕ್ಕೆ ಸಂಬಂಧಿಸಿದಂತಹ ಕಾನೂನು ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾದರೆ ಪೌರತ್ವಕ್ಕೆ ಸಂಬಂಧಪಟ್ಟಂತಹ
ಕಾನೂನುಗಳನ್ನು ರಚನೆ ಮಾಡೋದು ಯಾವುದು ಕೇಳಿದ್ರೆ ಪಾರ್ಲಿಮೆಂಟ್ ಅಥವಾ ಭಾರತದ ಸಂಸತ್ತು. ಪಾರ್ಲಿಮೆಂಟ್ ಅಥವಾ ಸಂಸತ್ತು ಸಂವಿಧಾನದ ವಿಧಿ 11ರ ಪ್ರಕಾರ ಪೌರತ್ವಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ರೂಪಿಸುತ್ತೆ. ಕಾನೂನುಗಳನ್ನು ಜಾರಿಗೆ ತರುತ್ತೆ ಅಥವಾ ರೂಪಿಸುತ್ತದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಈಕ್ವಲ್ ಬಿಫೋರ್ ಲಾ ಅಂತ ಹೇಳ್ತೀವಲ್ಲ, ಅಂದರೆ ಬಡವ ಶ್ರೀಮಂತ, ಜಾತಿಗಳ ಭೇದವಿಲ್ಲದೆ, ಧರ್ಮ ಭೇದವಿಲ್ಲದೆ ಎಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರು ಎಂಬ ವಿಷಯವನ್ನು ತಿಳಿಸುವಂತಹ ಆರ್ಟಿಕಲ್ ಯಾವುದು? ಸರಿ ಉತ್ತರ ವಿಧಿ 14. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ ಆರ್ಟಿಕಲ್ 14ರ ಪ್ರಕಾರ ಭಾರತದಲ್ಲಿ ಯಾವುದೇ ರೀತಿಯ ಬಡವ ಶ್ರೀಮಂತ ಅಥವಾ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಯಾವುದೇ ಒಂದು ಡಿಸ್ಕ್ರಿಮಿನೇಷನ್ ಮಾಡದೆ ಎಲ್ಲರೂ ಕೂಡ ಸಮಾನರು ಎನ್ನುವಂಥ ವಿಷಯವನ್ನು, ಈಕ್ವಲ್ ಬಿಫೋರ್ ಲಾ ಅನ್ನುವಂತಹ ಅಂಶವನ್ನು ಆರ್ಟಿಕಲ್ 14 ಹೇಳುತ್ತೆ. ಈ ಕೆಳಗಿನ ಯಾವ ಆರ್ಟಿಕಲ್ ಧರ್ಮ, ಜಾತಿ, ಜನಾಂಗ, ಲಿಂಗದ ಆಧಾರಿತವಾಗಿ ತಾರತಮ್ಯವನ್ನು ಮಾಡೋದನ್ನು ಭಾರತದಲ್ಲಿ ನಿಷೇಧ ಮಾಡುತ್ತೆ? ಸರಿ ಉತ್ತರ ವಿಧಿ 15. ಆರ್ಟಿಕಲ್ 15 ಏನು ಮಾಡುತ್ತೆ ಅಂದರೆ ಭಾರತದಲ್ಲಿ ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಜನಾಂಗದ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ, ಇನ್ನೊಂದು ಪಾಯಿಂಟ್ ಇದೆ, ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ಸರ್ಕಾರಿ ಉದ್ಯೋಗಗಳಲ್ಲಿ ಸಮಾನ ಅವಕಾಶ ಒದಗಿಸುವಂತಹ ಆರ್ಟಿಕಲ್ ಯಾವುದು? ಅಂದರೆ ಯಾವುದೇ ವ್ಯಕ್ತಿ ಕೂಡ ಭಾರತದಲ್ಲಿ ಸರ್ಕಾರ ಉದ್ಯೋಗಕ್ಕೆ ಅವಕಾಶವನ್ನು ಹೊಂತಾನೆ ಅನ್ನುವಂಥ ಅಂಶವನ್ನು ಎತ್ತಿ ಹಿಡಿಯುವಂಥ ಆರ್ಟಿಕಲ್ ಯಾವುದು ಕೇಳಿದರೆ ಸರಿ ಉತ್ತರ ಆರ್ಟಿಕಲ್ 16, ಆರ್ಟಿಕಲ್ 16. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿಷೇಧಿಸುವಂತಹ ಆರ್ಟಿಕಲ್ ಯಾವುದು? ನೋಡಿ, ಭಾರತದಲ್ಲಿ ಯಾವುದೇ ರೀತಿಯ ಅಸ್ಪೃಶ್ಯತೆಯನ್ನು ನಾವು ಜಾರಿ ಮಾಡುವಂತಿಲ್ಲ. ಸೊ ಆರ್ಟಿಕಲ್ 17 ಸ್ಪಷ್ಟವಾಗಿ ಹೇಳುತ್ತೆ ಭಾರತದಲ್ಲಿ ಅಸ್ಪೃಶ್ಯತೆ ಇಲ್ಲ ಅನ್ನೋದನ್ನು. ಈ ಕೆಳಗಿನ ಯಾವ ಆರ್ಟಿಕಲ್ ಬಿರುದಾವಳಿಗಳನ್ನು ನಿಷೇಧಿಸುತ್ತೆ? ಅಂದರೆ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಬಿರುದಾವಳಿಗಳಿಗೆ ಅವಕಾಶ ಇತ್ತು. ಬಿರುದಾವಳಿಗಳಿಗೆ ಅವಕಾಶ ಇತ್ತು. ನಾವೇ ಕೇಳಿದ್ದೀವಿ ತುಂಬ. ದಕ್ಷಿಣ ಪತೇಶ್ವರ ಅಂತ ಬಿರುದಿತ್ತು, ತ್ರೈಸಮುದ್ರ ತಯೋಪಿತವಾಹನ ಅನ್ನುವಂಥ ಬಿರುದಿತ್ತು, ತುಂಬ ಬಿರುದುಗಳಿತ್ತು. ಸೊ ಈ ರೀತಿಯ ಬಿರುದುಗಳಿಗೆ ಅವಕಾಶವನ್ನು ಪ್ರೆಸೆಂಟ್ ಸ್ವಾತಂತ್ರ್ಯ ನಂತರ ಅವಕಾಶ ಇಲ್ಲ, ಆದರೆ ಬಿರುದುಗಳು ಇದ್ದಾವೆ. ಯಾವುದು ಕೇಳಿದ್ರೆ ಶೈಕ್ಷಣಿಕ ಅಕಾಡೆಮಿಕ್ ಆಗಿರುವಂತಹ ಬಿರುದುಗಳು, ಅಕಾಡೆಮಿಕ್ ಟೈಟಲ್ಸ್ಗಳಿಗೆ ಮಾತ್ರ ಅವಕಾಶ ಕೊಡಲಾಗಿದೆ. ಅಕಾಡೆಮಿಕ್ ಟೈಟಲ್ಸ್ ಉದಾಹರಣೆ ಡಾಕ್ಟ್ರೇಟ್ ಎಲ್ಲ ಇರುತ್ತಲ್ಲ, ಇದಕ್ಕೆ ಮಾತ್ರ ಪ್ರೊಫೆಸರ್, ಡಾಕ್ಟ್ರೇಟ್ ಈ ರೀತಿಯ ಅಕಾಡೆಮಿಕ್ ಟೈಟಲ್ಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದೆ. ಹಾಗಾದರೆ ಈ ಬಿರುದಾವಳಿಗಳನ್ನು ನಿಷೇಧಿಸುವಂತಹ ಆರ್ಟಿಕಲ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ವಿಧಿ 18. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಆರ್ಟಿಕಲ್ 18. ಈ ಕೆಳಗಿನ ಯಾವ ಆರ್ಟಿಕಲ್ ಭಾರತದಲ್ಲಿ ನಾಗರಿಕರಿಗೆ ಬದುಕುವ ಹಕ್ಕನ್ನು ಒದಗಿಸುತ್ತೆ? ರೈಟ್ ಟು ಲಿವ್, ರೈಟ್ ಟು ಲಿವ್, ಬದುಕುವಂಥ ಹಕ್ಕನ್ನು ಒದಗಿಸುತ್ತೆ. ಸರಿಯಾದ ಉತ್ತರ ಆರ್ಟಿಕಲ್ 21. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಬದುಕುವ ಹಕ್ಕಿದೆಯಲ್ಲ, ಇದು ಯಾವುದೇ ಸಂದರ್ಭದಲ್ಲಿ ಅಬಾಲಿಷ್ ಆಗಲ್ಲ. ಅಂದರೆ ತುರ್ತು ಪರಿಸ್ಥಿತಿ ಕಾಲದಲ್ಲೂ ಕೂಡ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿಯೂ ಈ ಹಕ್ಕು ಜಾರಿಯಲ್ಲಿರುತ್ತೆ. ಈ ಹಕ್ಕು ಜಾರಿಯಲ್ಲಿರುತ್ತದೆ. ಅಂದರೆ ಇದನ್ನು ಅಬಾಲಿಷ್ ಮಾಡೋಕ್ಕಾಗಲ್ಲ, ಇದನ್ನು ತೆಗೆಯೋಕ್ಕಾಗಲ್ಲ. ಯಾವುದೇ ಸಂದರ್ಭದಲ್ಲಿ ಬದುಕುವ ಹಕ್ಕನ್ನು ನಿಷೇಧಿಸುವಂತಹ ಯಾವುದೇ ಅಧಿಕಾರ ಪಾರ್ಲಿಮೆಂಟ್ಗಾಗಲಿ ಕೋರ್ಟ್ಗಾಗಲಿ ಇಲ್ಲ. ಈ ಕೆಳಗಿನ ಯಾವ ಆರ್ಟಿಕಲ್ ಶಿಕ್ಷಣದ ಹಕ್ಕಿನ ಕುರಿತಾಗಿದೆ? ರೈಟ್ ಟು ಎಜುಕೇಷನ್, ರೈಟ್ ಟು ಎಜುಕೇಷನ್. ಸೊ ಶಿಕ್ಷಣದ ಹಕ್ಕಿನ ಕುರಿತಾದಂತಹ ಆರ್ಟಿಕಲ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಶಿಕ್ಷಣದ ಹಕ್ಕು 21A, ಆರ್ಟಿಕಲ್ 21A. ನೋಡಿ, ಶಿಕ್ಷಣದ ಹಕ್ಕು ಏನಂತ ಹೇಳುತ್ತೆ ಕೇಳಿದ್ರೆ ಭಾರತದಲ್ಲಿ 6ರಿಂದ
14 ವರ್ಷದ ವಯೋಮಾನದ ಒಳಗಿನ ಮಕ್ಕಳಿಗೆ ಭಾರತದಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದೆ. ಉಚಿತನೂ ಹೌದು ಮತ್ತು ಕಡ್ಡಾಯ ಶಿಕ್ಷಣ ಇರುವಂಥದ್ದು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದೆ. ಆರ್ಟಿಕಲ್ 21A ಇದನ್ನು ಸ್ಪಷ್ಟವಾಗಿ ಹೇಳುತ್ತೆ, ರೈಟ್ ಟು ಎಜುಕೇಷನ್. ಈ ಕೆಳಗಿನ ಯಾವ ಆರ್ಟಿಕಲ್ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದೆ? ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂಥ ಆರ್ಟಿಕಲ್ ಯಾವುದು? ಸರಿಯಾದ ಉತ್ತರ ಸಂವಿಧಾನದ ವಿಧಿ 51. ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿಗೆ ಸಂಬಂಧಿಸಿದೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಪಟ್ಟಿರುವಂಥದ್ದು. ಈ ಕೆಳಗಿನ ಯಾವ ಆರ್ಟಿಕಲ್ ಮೂಲಭೂತ ಕರ್ತವ್ಯಗಳು ಫಂಡಮೆಂಟಲ್ ಡ್ಯೂಟೀಸ್ ನೋಡಿ, ಏನಿದು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕೇಳಿದ್ರೆ, ಸಂವಿಧಾನ ನಮಗೆ ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದೆ. ಅಂದರೆ ನಮಗೆ ನಮ್ಮದೇ ಆದ ಹಕ್ಕಿದೆ. ಅದಕ್ಕೆ ಪ್ರತಿಯಾಗಿ ನಾವು ದೇಶಕ್ಕೆ ಗೌರವವನ್ನು ಸಲ್ಲಿಸುವಂತಹ, ದೇಶಕ್ಕೆ ನಾವು ಪ್ರತಿಯಾಗಿ ನೀಡುವಂಥದ್ದು ಏನು ಕೇಳಿದ್ರೆ ಫಂಡಮೆಂಟಲ್ ಡ್ಯೂಟೀಸ್. ನಮಗೆ ನಮ್ಮದೇ ಆದಂತಹ ಮೂಲಭೂತ ಕರ್ತವ್ಯಗಳಿದೆ. ಉದಾಹರಣೆ, ರಾಷ್ಟ್ರೀಯ ಚಿಹ್ನೆಗಳಿಗೆ, ರಾಷ್ಟ್ರಗೀತೆಗೆ, ರಾಷ್ಟ್ರೀಯ ಒಂದು ಪ್ರಾಪರ್ಟೀಸ್ ಇರುತ್ತಲ್ಲ, ಅದನ್ನೆಲ್ಲ ರಕ್ಷಣೆ ಮಾಡುವಂತಹ, ದೇಶದ ಸಂಸ್ಕೃತಿ, ದೇಶದ ನಾಗರಿಕತೆ, ದೇಶದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಅನಾನುಕೂಲ ಮಾಡದೇ ಇರುವಂತಹ ವಿಚಾರಗಳಿಗೆ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ, ಮೂಲಭೂತ ಕರ್ತವ್ಯಗಳು ಅಂತ ಕರಿತೀವಿ. ಸೊ ಇದು ಆರ್ಟಿಕಲ್ ಯಾವುದರ ಅಡಿಯಲ್ಲಿ ಬರುತ್ತೆ ಹೇಳಿದ್ರೆ ಆರ್ಟಿಕಲ್ 51A ಅಡಿಯಲ್ಲಿ ಬರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರಪತಿಗಳ ಮಹಾಭಿಯೋಗಕ್ಕೆ ಸಂಬಂಧಿಸಿದಂತಹ ಆರ್ಟಿಕಲ್ ಯಾವುದು? ಸೊ ಮಹಾಭಿಯೋಗಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ಯಾವುದು ಕೇಳಿದ್ರೆ ಆರ್ಟಿಕಲ್ 61. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನಿದು ಮಹಾಭಿಯೋಗ ಅಂತ ಹೇಳಿದ್ರೆ ಇಂಪೀಚ್ಮೆಂಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಇಂಪೀಚ್ಮೆಂಟ್ ಅಂದರೆ ರಾಷ್ಟ್ರಪತಿಗಳ ಅವಧಿಗೆ ಮೊದಲೇ ಅವರನ್ನು ಹುದ್ದೆಯಿಂದ, ಅಂದರೆ ರಾಷ್ಟ್ರಪತಿ ಹುದ್ದೆಯಿಂದ ತೆಗೆಯುವ ಒಂದು ವಿಚಾರ ಅಥವಾ ತೆಗೆಯುವ ಒಂದು ವಿಷಯ ಇದು ಇಂಪೀಚ್ಮೆಂಟ್. ಅಂದರೆ ಯಾರಾದರೂ ರಾಷ್ಟ್ರಪತಿಗಳು ಸಂವಿಧಾನ ಬಾಹಿರವಾಗಿ ನಡ್ಕೊಂಡ್ರೆ, ಸಂವಿಧಾನಕ್ಕೆ ವಿರುದ್ಧವಾದಂತಹ ತೀರ್ಮಾನಗಳನ್ನು ಕೈಗೊಂಡ್ರೆ, ಅಂತಹ ಸಂದರ್ಭದಲ್ಲಿ ಇಂಪೀಚ್ಮೆಂಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಸಂವಿಧಾನ. ಇಂಪೀಚ್ಮೆಂಟ್ ಅಂದರೆ ಅವರ ರಾಷ್ಟ್ರಪತಿಗಳನ್ನು ಹುದ್ದೆಯಿಂದ ತೆಗೆಯೋದು ಅಂತೇಳಿ ಮಹಾಭಿಯೋಗ ಅಂತ ಕೂಡ ಕರಿತೀವಿ. ಸೊ ಆರ್ಟಿಕಲ್ 61 ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸಂವಿಧಾನದ ಈ ಕೆಳಗಿನ ಯಾವ ಆರ್ಟಿಕಲ್ ಭಾರತದಲ್ಲಿ ರಾಷ್ಟ್ರಪತಿಗಳ ಹುದ್ದೆಗೆ ಅವಕಾಶ ಮಾಡಿಕೊಡುತ್ತೆ? ಸರಿಯಾದ ಉತ್ತರ ಸಂವಿಧಾನದ ವಿಧಿ 52. ಸಂವಿಧಾನದ ವಿಧಿ 52ರ ಪ್ರಕಾರ ಭಾರತದ ಒಂದು ಸರ್ಕಾರದಲ್ಲಿ ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಸಂವಿಧಾನದ ಇನ್ನೂ ಕೆಲವು ವಿಧಿಗಳು ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಿದೆ. ನೋಡಿ, ಸಂವಿಧಾನದ ವಿಧಿ 52 ರಾಷ್ಟ್ರಪತಿಗಳ ಹುದ್ದೆಗೆ ಒಂದು ಅವಕಾಶ ಮಾಡಿಕೊಟ್ರೆ, ವಿಧಿ 53 ರಾಷ್ಟ್ರಪತಿಗಳ ಕಾರ್ಯಾಂಗೀಯ ಅಧಿಕಾರದ ಬಗ್ಗೆ ಹೇಳುತ್ತೆ. ಕಾರ್ಯಾಂಗದ ಅಧಿಕಾರಗಳ ಬಗ್ಗೆ ಹೇಳುತ್ತೆ. ರಾಷ್ಟ್ರಪತಿಗಳಿಗೂ ಅವರದೇ ಆದ ಅಧಿಕಾರ ಇರುತ್ತೆ. ಸೊ ಇದು ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತಹ ಎಕ್ಸಿಕ್ಯೂಟಿವ್ ಪವರ್ಗಳಿಗೆ ರಿಲೇಟೆಡ್ ಆಗಿರುವಂತಹ ವಿಧಿ ಇದು, ವಿಧಿ 53. ಇನ್ನು ವಿಧಿ 54 ರಾಷ್ಟ್ರಪತಿಗಳ ಚುನಾವಣೆ ಯಾವ ರೀತಿ ಆಗಬೇಕು ಅಂತೇಳಿ ಹೇಳುತ್ತೆ. ರಾಷ್ಟ್ರಪತಿಗಳ ಚುನಾವಣೆ ಯಾವ ರೀತಿ ಆಗಬೇಕು ಅಂತ ಹೇಳುತ್ತೆ. ಆಗಲೇ ಹೇಳಿದಾಗೆ ವಿಧಿ 61 ರಾಷ್ಟ್ರಪತಿಗಳ ಇಂಪೀಚ್ಮೆಂಟ್, ರಾಷ್ಟ್ರಪತಿಗಳನ್ನು ಅವಧಿಗೆ ಮೊದಲೇ ತೆಗೆಯುವಂತಹ ವಿಧಿವಿಧಾನಗಳನ್ನು ಆರ್ಟಿಕಲ್ 61 ಹೇಳುತ್ತೆ. ಸಂವಿಧಾನದ ಈ ಕೆಳಗಿನ ಯಾವ ಆರ್ಟಿಕಲ್ ಭಾರತದಲ್ಲಿ ಉಪರಾಷ್ಟ್ರಪತಿಗಳ ಹುದ್ದೆಗೆ ಅವಕಾಶ ಮಾಡಿಕೊಡುತ್ತೆ? ವೈಸ್ ಪ್ರೆಸಿಡೆಂಟ್. ಸರಿಯಾದ ಉತ್ತರ ವಿಧಿ 53.
ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 63, ಆರ್ಟಿಕಲ್ 63. ಈ ಕೆಳಗಿನ ಯಾವ ಆರ್ಟಿಕಲ್ ಅಡಿಯಲ್ಲಿ ರಾಷ್ಟ್ರಪತಿಗಳಿಗೆ ವಿಶೇಷ ಸಂದರ್ಭಗಳಲ್ಲಿ ಕೈದಿಗಳಿಗೆ ಕ್ಷಮಾದಾನ ನೀಡುವಂತಹ ಒಂದು ಅಧಿಕಾರವನ್ನು ಒದಗಿಸಿದೆ? ಸರಿಯಾದ ಉತ್ತರ ಆರ್ಟಿಕಲ್ 72. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆರ್ಟಿಕಲ್ 72. ಈ ಕೆಳಗಿನ ಯಾವ ಆರ್ಟಿಕಲ್ ಪ್ರಧಾನಮಂತ್ರಿ ಮತ್ತು ಅವರನ್ನು ಒಳಗೊಂಡ ಮಂತ್ರಿಮಂಡಲಕ್ಕೆ ಅವಕಾಶ ಮಾಡಿಕೊಟ್ಟಿದೆ? ಸರಿ ಉತ್ತರ ವಿಧಿ 74. ಸಂವಿಧಾನದ ಆರ್ಟಿಕಲ್ 74 ಏನು ಹೇಳುತ್ತೆ ಅಂದರೆ, ಭಾರತದಲ್ಲಿ ಪ್ರಧಾನಿಗಳ ಅಧ್ಯಕ್ಷತೆಯಲ್ಲಿ ಅಂದರೆ ಪ್ರಧಾನಿಗಳ ನೇತೃತ್ವದಲ್ಲಿ ಮಂತ್ರಿಮಂಡಲಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಮಂತ್ರಿಮಂಡಲಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂದರೆ ದ ಮಿನಿಸ್ಟರ್ಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಅಂತೇಳಿ, ಅಂದರೆ ಪ್ರಧಾನಮಂತ್ರಿಗಳು ಇದರ ನೇತೃತ್ವ ಅಥವಾ ಅಧ್ಯಕ್ಷತೆ ವಹಿಸಿರ್ತಾರೆ ಅಂತ. ಈ ಕೆಳಗಿನ ಯಾವ ಸಂವಿಧಾನದ ವಿಧಿಯು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇವರ ನೇಮಕಕ್ಕೆ ಅವಕಾಶ ಮಾಡಿಕೊಟ್ಟಿದೆ? ಇವರ ನೇಮಕಕ್ಕೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಲು ಕೇಂದ್ರ ಕ್ಯಾಬಿನೆಟ್ಗೆ, ನೋಡಿ ಅಟಾರ್ನಿ ಜನರಲ್ ನೇಮಕ ಮಾಡುವವರು ಯಾರು? ಅಟಾರ್ನಿ ಜನರಲ್ ನೇಮಕ ಮಾಡುವವರು ಯಾರು ಕೇಳಿದ್ರೆ ರಾಷ್ಟ್ರಪತಿಗಳು. ಸಾಮಾನ್ಯ ಅಟಾರ್ನಿ ಜನರಲ್ ಯಾರಾಗಿರ್ತಾರೆ ಕೇಳಿದ್ರೆ, ಅಟಾರ್ನಿ ಜನರಲ್ ಏನಂದ್ರೆ ಕೇಂದ್ರದ ಸರ್ವೋಚ್ಚ ಕಾನೂನು ಅಧಿಕಾರಿಯವರು, ಕೇಂದ್ರದ ಸರ್ವೋಚ್ಚ ಕಾನೂನು ಸಲಹೆಗಾರ ಅಂತ ಹೇಳ್ಬೋದು ನಾವು, ಸಲಹೆಗಾರ ಅಂತ ಹೇಳ್ಬೋದು ಅಟಾರ್ನಿ ಜನರಲ್. ಸೊ ಅಟಾರ್ನಿ ಜನರಲ್ ಸಾಮಾನ್ಯವಾಗಿ ಯಾರಾಗಿರ್ತಾರೆ ಅಂದರೆ ಸಂವಿಧಾನದಲ್ಲಿ ಮತ್ತು ಕಾನೂನುಗಳನ್ನು ತುಂಬ ಅರಿತುಕೊಂಡಿರುವಂತಹ ಸುಪ್ರೀಂ ಕೋರ್ಟ್ ಜಡ್ಜಸ್ಸೇ ಆಗಿರ್ತಾರೆ, ಆಲ್ಮೋಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ತಾರೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್ ಈ ರೀತಿ ಆಗಿರ್ತಾರೆ. ಯಾಕಂದರೆ ಸರ್ಕಾರಕ್ಕೆ ಆಗಿಂದಾಗೆ ಕಾನೂನಿಗೆ ಸಂಬಂಧಪಟ್ಟಂಥ ಸಲಹೆಗಳನ್ನು ಇವರು ಕೊಡ್ತಿರ್ತಾರೆ. ಸೊ ಸಂವಿಧಾನದ ಯಾವ ವಿಧಿ ಈ ಕೇಂದ್ರ ಕ್ಯಾಬಿನೆಟ್ ರಾಷ್ಟ್ರಪತಿಗಳಿಗೆ ಸಲಹೆ ಮಾಡುವಂಥದ್ದು, ಇವರನ್ನ ನೇಮಕ ಮಾಡಿ ಅಂತೇಳಿ. ಸೊ ಈ ಸಲಹೆಗೆ ಅವಕಾಶ ಮಾಡಿಕೊಟ್ಟಿರುವಂಥ ವಿಧಿ ಯಾವುದು ಕೇಳಿದ್ರೆ ವಿಧಿ 76. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆರ್ಟಿಕಲ್ 76. ಆರ್ಟಿಕಲ್ 76. ಮತ್ತು ಭಾರತದ ಮೊದಲ ಅಟಾರ್ನಿ ಜನರಲ್ ಯಾರು ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ, ಭಾರತದ ಮೊದಲ ಅಟಾರ್ನಿ ಜನರಲ್ ಯಾರು ಕೇಳಿದ್ರೆ MC ಸೆಟಲ್ವಾಡ್. MC ಸೆಟಲ್ವಾಡ್ ಅವರು ಭಾರತದ ಮೊಟ್ಟ ಮೊದಲ ಅಟಾರ್ನಿ ಜನರಲ್. ಈ ಕೆಳಗಿನ ಯಾವ ಆರ್ಟಿಕಲ್ ಮನಿ ಬಿಲ್ಗೆ ಸಂಬಂಧಪಟ್ಟಿದೆ? ಹಣಕಾಸಿನ ಬಿಲ್ಗೆ ಸಂಬಂಧಪಟ್ಟಿದೆ. ಸರಿಯಾದ ಉತ್ತರ ವಿಧಿ 110. ವಿಧಿ 110. ಆ್ಯಕ್ಚುಲಿ ಮನಿ ಬಿಲ್ ಏನನ್ನ ಒಳಗೊಂಡಿರುತ್ತೆ ಕೇಳಿದ್ರೆ ತೆರಿಗೆಗಳನ್ನು ಒಳಗೊಂಡಿರುತ್ತೆ, ಟ್ಯಾಕ್ಸ್ ಒಳಗೊಂಡಿರುತ್ತೆ, ಪಬ್ಲಿಕ್ ಎಕ್ಸ್ಪೆಂಡಿಚರ್ನ ಒಳಗೊಂಡಿರುತ್ತೆ, ಅಂದರೆ ಸಾರ್ವಜನಿಕವಾಗಿ ಹಣದ ವಿನಿಯೋಗ ಯಾವ ರೀತಿ ಆಗಬೇಕು ಅನ್ನೋದನ್ನು ಒಳಗೊಂಡಿರುತ್ತೆ. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಜಂಟಿ ಸದನಗಳ ಅಧಿವೇಶನ, ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕೂಡ ಜಂಟಿ ಅಧಿವೇಶನವನ್ನು ಮಾಡ್ತವೆ ಕೆಲವು ವಿಶೇಷ ಸಂದರ್ಭದಲ್ಲಿ. ಇದಕ್ಕೆ ಅವಕಾಶ ಮಾಡಿಕೊಡುವಂತಹ ಸಂವಿಧಾನದ ಆರ್ಟಿಕಲ್ ಯಾವುದು? ಸರಿಯಾದ ಉತ್ತರ ಸಂವಿಧಾನದ ವಿಧಿ 108. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಸಂವಿಧಾನದಲ್ಲಿ ಅಂದರೆ ಭಾರತದಲ್ಲಿ ಜಂಟಿ ಅಧಿವೇಶನಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಜಂಟಿ ಅಧಿವೇಶನಕ್ಕೆ ಅವಕಾಶ ಮಾಡಿಕೊಡುತ್ತೆ. ಈ ಕೆಳಗಿನ ಯಾವ ಸಂವಿಧಾನದ ವಿಧಿಯು ಸುಪ್ರೀಂ ಕೋರ್ಟ್ ರಚನೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಸಂವಿಧಾನದ ವಿಧಿ 124. ಸುಪ್ರೀಂ ಕೋರ್ಟ್ನ ಸ್ಥಾಪನೆಗೆ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ. ಈ ಕೆಳಗಿನ ಯಾವ ಆರ್ಟಿಕಲ್ ಸುಪ್ರೀಂ ಕೋರ್ಟ್ಗೆ ರಿಟ್ಗಳನ್ನು ಹೊರಡಿಸಲು ಅವಕಾಶ ಮಾಡಿಕೊಡುತ್ತೆ? ಇಲ್ಲೊಂದು ಸಣ್ಣ ಕನ್ಫ್ಯೂಷನ್ ಇದೆ, ನಾನು ಹೇಳ್ತೀನಿ ನೋಡಿ. ಸೊ ನೋಡಿ, ಇದು ಸಂವಿಧಾನದ 139ನೇ ಆರ್ಟಿಕಲ್ ರಿಟ್ಗಳನ್ನು ಹೊರಡಿಸೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸರ್, ಸಂವಿಧಾನದಲ್ಲಿ ಈ ಸುಪ್ರೀಂ ಕೋರ್ಟ್ ಇದೆಯಲ್ಲ, ಇದು ಮೂಲಭೂತ ಹಕ್ಕುಗಳ ರಕ್ಷಕ ಅನಿಸ್ಕೊಳ್ಳುತ್ತೆ. ಸಂವಿಧಾನದ ವಿಧಿ 32 5 ರೀತಿಯ ರಿಟ್ಗಳನ್ನು ಹೊರಡಿಸೋಕ್ಕೆ ಸುಪ್ರೀಂ ಕೋರ್ಟ್ಗೆ ಅವಕಾಶ ಮಾಡಿಕೊಡುತ್ತೆ. ಯಾವುದ್ಯಾವುದು? ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯರಿ, ಕೋವರೆಂಟ್ ಮತ್ತು ಪ್ರೊಹಿಬಿಷನ್. ಹಾಗಾದ್ರೆ ಇದ್ಯಾವುದು ಸರ್ 130 ಅಂತ ಕೇಳಿದ್ರೆ ಇನ್ನಿತರ ರಿಟ್ಗಳು, ಅಂದರೆ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ರಿಟ್ಗಳನ್ನು ಹೊರತುಪಡಿಸಿದಂಥ ಎಲ್ಲ ರಿಟ್ಗಳು ಸಂವಿಧಾನದ ಆರ್ಟಿಕಲ್ 139ರ ಅಡಿಯಲ್ಲಿ
ಸುಪ್ರೀಂ ಕೋರ್ಟ್ಗೆ ಈ ಇನ್ನಿತರ ರಿಟ್ಗಳನ್ನು ಹೊರಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಕೆಳಗಿನ ಯಾವ ಸಂವಿಧಾನದ ವಿಧಿಯು ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಲು ಅವಕಾಶ ಮಾಡಿಕೊಡುತ್ತೆ? ಕೆಲವೊಂದು ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಒಂದು ಮೊರೆ ಹೋಗಬೇಕಾಗತ್ತೆ, ಸಲಹೆಗಳನ್ನು ಕೂಡ ಕೇಳಬೇಕಾಗತ್ತೆ. ಸೊ ಇದಕ್ಕೆ ಅವಕಾಶ ಮಾಡಿಕೊಡುವಂತಹ ಸಂವಿಧಾನದ ವಿಧಿ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಸಂವಿಧಾನ ವಿಧಿ 143. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ CAG. ಸೊ ಇವರ ನೇಮಕಾತಿಗೆ ಸಂಬಂಧಿಸಿದಂತೆ ಯಾವ ಆರ್ಟಿಕಲ್ ಇದೆ? ಸರಿಯಾದ ಉತ್ತರ ಸಂವಿಧಾನದ ವಿಧಿ 148. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆರ್ಟಿಕಲ್ 148. ಈ ಕೆಳಗಿನ ಯಾವ ಸಂವಿಧಾನದ ವಿಧಿಯು ರಾಜ್ಯಗಳಲ್ಲಿ ರಾಜ್ಯಪಾಲರಿಗೆ ಸಂಬಂಧಿಸಿದೆ? ಸಂವಿಧಾನದ ವಿಧಿ 153. ಇದು ರಾಜ್ಯಪಾಲರ ಒಂದು ಹುದ್ದೆಗೆ ಸಂಬಂಧಿಸಿದೆ. ಸಂವಿಧಾನದ ವಿಧಿ 155 ಇವರ ಚುನಾವಣೆಗೆ ನೇಮಕಾತಿಗೆ ಸಂಬಂಧಪಟ್ಟಿದೆ. ಚುನಾವಣೆ ಆಗಲ್ಲ, ಆ್ಯಕ್ಚುಲಿ ರಾಜ್ಯಪಾಲರದ್ದು ನೇಮಕಾತಿಗೆ ಸಂಬಂಧಪಟ್ಟಿದೆ. ಈ ಕೆಳಗಿನ ಯಾವ ಸಂವಿಧಾನದ ವಿಧಿಯು ರಾಜ್ಯಗಳಲ್ಲಿ ಹೈಕೋರ್ಟ್ಗಳ ಸ್ಥಾಪನೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ವಿಧಿ 214. ಆರ್ಟಿಕಲ್ 214. 2 ಅಥವಾ ಹೆಚ್ಚು ರಾಜ್ಯಗಳಿಗೆ ಒಂದೇ ಸಾಮಾನ್ಯ ಹೈಕೋರ್ಟ್ನ ಸ್ಥಾಪನೆಗೆ ಸಂಬಂಧಿಸಿದಂಥ ಆರ್ಟಿಕಲ್ ಯಾವುದು? ಅಂದರೆ ಕೆಲವು ರಾಜ್ಯಗಳಿಗೆ ಹೈಕೋರ್ಟ್ಗಳು ಇಲ್ಲ, ಕೆಲವು ರಾಜ್ಯಗಳಿಗೆ ಮಾತ್ರ ಹೈಕೋರ್ಟ್ಗಳು ಇರುವಂಥದ್ದು. ಸೊ ಭಾರತದಲ್ಲಿ ಒಟ್ಟು 25 ಹೈಕೋರ್ಟ್ಗಳಿದ್ದಾವೆ. ಸೊ ಕೆಲವು ರಾಜ್ಯಗಳಿಗೆ ಇಲ್ಲಿ ಹೈಕೋರ್ಟ್ಗಳನ್ನು ಅವಕಾಶ ಮಾಡಿಕೊಟ್ಟಿಲ್ಲ. 2-3 ರಾಜ್ಯಗಳ ಸೇರಿ ಹೈಕೋರ್ಟ್ ಇದೆ. ಉದಾಹರಣೆಗೆ ನಾವು ಈ ಕೊಹಿಮಾ, ಐಜ್ವಾಲ್ ಮತ್ತು ಇಟಾನಗರ ಬೆಂಚ್ಗಳನ್ನು ಒಳಗೊಂಡಿರುವಂಥ ಗೌಹಾಟಿ ಹೈಕೋರ್ಟನ್ನು ನೋಡ್ತೀವಿ. ಸೊ ಗೌಹಾಟಿಯಲ್ಲಿರುವಂಥ ಹೈಕೋರ್ಟ್. ಸೊ ಈ ರೀತಿ 2-3 ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಒಂದೇ ಹೈಕೋರ್ಟ್ ಇರುತ್ತೆ ಕೆಲವು ಕಡೆಗಳಲ್ಲಿ. ಸೊ ಇದಕ್ಕೆ ಸಂಬಂಧಿಸಿದಂತಹ ಇದಕ್ಕೆ ಅವಕಾಶ ಮಾಡಿಕೊಡುವಂಥ ಆರ್ಟಿಕಲ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆರ್ಟಿಕಲ್ 231. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತಹ ಸಂವಿಧಾನದ ವಿಧಿ ಯಾವುದು? ಸರಿಯಾದ ಉತ್ತರ ಸಂವಿಧಾನದ ವಿಧಿ 352. ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ. ಸೊ ಸಂವಿಧಾನದ ಆರ್ಟಿಕಲ್ 356 ಇದೆಯಲ್ಲ, 356 ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ. ಇದು ಕೆಲವೊಮ್ಮೆ ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿಕೆ ಮಾಡ್ತಾರಲ್ಲ ಅದು. ಇನ್ನು ಸಂವಿಧಾನದ ವಿಧಿ 360 ಇದೆಯಲ್ಲ, ಇದು ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ. ಹಣಕಾಸಿನ ತುರ್ತು ಪರಿಸ್ಥಿತಿ. ಸ್ನೇಹಿತರೆ, ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ. ಈ ಕೆಳಗಿನ ಯಾವ ಸಂವಿಧಾನದ ಆರ್ಟಿಕಲ್ ನಾಗರಿಕ ಸೇವಾ ಕಮಿಷನ್ಗೆ ಸಂಬಂಧಿಸಿದೆ? ಆಪ್ಷನ್ಸ್ ಈ ರೀತಿದೆ: ಆರ್ಟಿಕಲ್ 362, ಆರ್ಟಿಕಲ್ 368, ಆರ್ಟಿಕಲ್ 378, ಆರ್ಟಿಕಲ್ 358. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಕೆಳಗಿನ ಯಾವ ದಿನದಂದು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದರು? ಸರಿಯಾದ ಉತ್ತರ ಜುಲೈ 21, 2025. ಜುಲೈ 21, 2025. ಸೊ ಜುಲೈ 21, 2025ರಂದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದರು. ಇವರು ಈ ರೀತಿ ತಮ್ಮ ಅಧಿಕಾರಾವಧಿ ಮುಗಿಯುವ ಮೊದಲೇ ರಾಜೀನಾಮೆ ಸಲ್ಲಿಸಿದ 3ನೇ ಉಪರಾಷ್ಟ್ರಪತಿ. 3ನೇ ಉಪರಾಷ್ಟ್ರಪತಿ ಏನು ಅವಧಿಗೆ ಮೊದಲೇ ರಾಜೀನಾಮೆ ಸಲ್ಲಿಸ್ತಿರುವಂತಹ 3ನೇ ಉಪರಾಷ್ಟ್ರಪತಿ. ಹಾಗಾದರೆ ಈ ಹಿಂದೆ ಯಾರ್ಯಾರು ರಾಜೀನಾಮೆ ಸಲ್ಲಿಸಿದ್ರು ಕೇಳಿದ್ರೆ 1969ರಲ್ಲಿ ವಿ ಗಿರಿ ಫಸ್ಟ್ ಟೈಮ್ ರಾಜೀನಾಮೆ ನೀಡಿರ್ತಾರೆ, ವಿ ಗಿರಿ. ಆನಂತರ 2007ರಲ್ಲಿ ಬೈರಾನ್ ಸಿಂಗ್ ಶೇಖಾವತ್ ಅವರು ಅವಧಿಗೆ ಮೊದಲೇ ರಾಜೀನಾಮೆಯನ್ನು ನೀಡಿರ್ತಾರೆ. ಸೊ ಈಗ ಜಗದೀಪ್ ಧನ್ಕರ್ ಅವರು 21 ಜುಲೈ 2025ರಲ್ಲಿ ರಾಜೀನಾಮೆ ನೀಡೋದ್ರ ಮೂಲಕ ಈ ರೀತಿ ತಮ್ಮ ಅವಧಿಗೆ ಮೊದಲೇ ರಾಜೀನಾಮೆ ನೀಡ್ತಾ ಇರುವಂತಹ 3ನೇ ಉಪರಾಷ್ಟ್ರಪತಿಯಾಗಿದ್ದಾರೆ ಜಗದೀಪ್ ಧನ್ಕರ್ ಅವರು. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಯಾವ ಸಂವಿಧಾನದ ವಿಧಿಯ ಪ್ರಕಾರ ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದರು? ಸರಿಯಾದ ಉತ್ತರ 67A. ಆರ್ಟಿಕಲ್ 67A ಪ್ರಕಾರ, ಆರ್ಟಿಕಲ್ 67A ಪ್ರಕಾರ ಜಗದೀಪ್ ಧನ್ಕರ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದರು. ಸೊ ಇವರು
ರಾಷ್ಟ್ರಪತಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ನೀಡಬೇಕಾಗತ್ತೆ. ರಾಷ್ಟ್ರಪತಿಗೆ ರಾಜೀನಾಮೆ ಸಲ್ಲಿಸಿದರು. ಯಾವುದೇ ಉಪರಾಷ್ಟ್ರಪತಿ ರಾಜೀನಾಮೆ ಸಲ್ಲಿಸುವ ಸಂದರ್ಭದಲ್ಲಿ ರಾಷ್ಟ್ರಪತಿಗೆ ಸಲ್ಲಿಸಬೇಕಾಗತ್ತೆ. ಜಗದೀಪ್ ಧನ್ಕರ್ ಅವರು ಭಾರತದ ಎಷ್ಟನೇ ಉಪರಾಷ್ಟ್ರಪತಿಯಾಗಿದ್ದರು? ಸರಿಯಾದ ಉತ್ತರ ಇವರು 14ನೇ ಉಪರಾಷ್ಟ್ರಪತಿಯಾಗಿದ್ದರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಜಗದೀಪ್ ಧನ್ಕರ್ ಅವರು ಉಪರಾಷ್ಟ್ರಪತಿ ಹುದ್ದೆಗೆ ಏರಿದ್ದು ಪ್ರಾರಂಭದ ದಿನ ಯಾವಾಗ ಕೇಳಿದ್ರೆ, ಇವರ ಉಪರಾಷ್ಟ್ರಪತಿ ಹುದ್ದೆ ಪ್ರಾರಂಭ ಆಗಿದ್ದು ಯಾವಾಗ ಕೇಳಿದ್ರೆ 11 ಆಗಸ್ಟ್ 2022. ಇವರು ಅಂತ್ಯ ಅಂದರೆ ರಾಜೀನಾಮೆ ಸಲ್ಲಿಸಿದ್ದು ಯಾವಾಗ ಕೇಳಿದ್ರೆ 22 ಜುಲೈ 2025. ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು? ಸರಿಯಾದ ಉತ್ತರ ರಾಧಾಕೃಷ್ಣನ್. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ಮೊದಲ ಉಪರಾಷ್ಟ್ರಪತಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮೊದಲ ಉಪರಾಷ್ಟ್ರಪತಿಯಾಗಿ ಯಾವ ವರ್ಷದಲ್ಲಿ ಅಧಿಕಾರ ಸ್ವೀಕರಿಸಿದರು? ಸರಿಯಾದ ಉತ್ತರ 1952. ಮೊದಲ ಉಪರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅಧಿಕಾರ ಸ್ವೀಕರಿಸಿದ್ದು 1952ರಲ್ಲಿ. ಜಗದೀಪ್ ಧನ್ಕರ್ ಇವರು ಉಪರಾಷ್ಟ್ರಪತಿ ಆಗುವ ಮೊದಲು ಯಾವ ರಾಜ್ಯದ ರಾಜ್ಯಪಾಲರಾಗಿದ್ದರು? ಸರಿಯಾದ ಉತ್ತರ ಉಪರಾಷ್ಟ್ರಪತಿ ಆಗೋಕ್ಕಿಂತ ಮೊದಲು ಪಶ್ಚಿಮ ಬಂಗಾಳ ರಾಜ್ಯದ ರಾಜ್ಯಪಾಲರಾಗಿದ್ದರು. ಸಂವಿಧಾನದ ಯಾವ ವಿಧಿಯು ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಮಾಡಿಕೊಡುತ್ತೆ? ಸರಿಯಾದ ಉತ್ತರ ಸಂವಿಧಾನದ ವಿಧಿ 63 ಆರ್ಟಿಕಲ್ 63 ಭಾರತದ ಒಂದು ವ್ಯವಸ್ಥೆಯಲ್ಲಿ, ಸರ್ಕಾರದ ವ್ಯವಸ್ಥೆಯಲ್ಲಿ ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಮಾಡಿಕೊಡುತ್ತೆ. ಆರ್ಟಿಕಲ್ 63 ಇದು. ಇನ್ನು ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತಹ ಒಂದು ವಿಧಿ ಇದೆ, ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂಥ ವಿಧಿ ಯಾವುದು ಕೇಳಿದ್ರೆ ಆರ್ಟಿಕಲ್ 66. ಆರ್ಟಿಕಲ್ 66 ವಿಧಿ 66. ಈ ಕೆಳಗಿನ ಯಾರು ರಾಜ್ಯಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ? ಸರಿಯಾದ ಉತ್ತರ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಾಮಿತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ನೀಡಿದ ಮೊದಲ ವ್ಯಕ್ತಿ ಯಾರು? ಸರಿಯಾದ ಉತ್ತರ ವಿ ಗಿರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿ ಗಿರಿ ಅವರು ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸುವ ಕಾರಣಕ್ಕೋಸ್ಕರ, ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲು ಅವಧಿಗೆ ಮೊದಲೇ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಮತ್ತು ಇವರು ಭಾರತದ 4ನೇ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು. ಯಾರು? ವಿ ಗಿರಿ. ಉಪರಾಷ್ಟ್ರಪತಿಗಳ ಉಲ್ಲೇಖ ಸಂವಿಧಾನದ ಯಾವ ಭಾಗದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಸಂವಿಧಾನದ ಭಾಗ 5ರಲ್ಲಿ ಉಪರಾಷ್ಟ್ರಪತಿಗಳ ಬಗ್ಗೆ ಉಲ್ಲೇಖ ಕಂಡುಬರುತ್ತೆ. ವಿಧಿ 63ರಿಂದ 73ರವರೆಗೆ, ಸಂವಿಧಾನದ ವಿಧಿ 63ರಿಂದ 73ರವರೆಗೆ ಉಪರಾಷ್ಟ್ರಪತಿಗಳ ಬಗ್ಗೆ ಉಲ್ಲೇಖವನ್ನು ಮಾಡಿರುತ್ತೆ. ಭಾರತದಲ್ಲಿ ಉಪರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು? ಸರಿಯಾದ ಉತ್ತರ ರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕು. ಇದು ವೈಸ ವರ್ಷ. ಇನ್ ಕೇಸ್ ರಾಷ್ಟ್ರಪತಿ ರಾಜೀನಾಮೆ ಸಲ್ಲಿಸಬೇಕಾದ್ರೆ ಉಪರಾಷ್ಟ್ರಪತಿಗೆ ಸಲ್ಲಿಸ್ತಾರೆ, ನೋಟ್ ಮಾಡ್ಕೊಳ್ಳಿ. ಅದೇ ಉಪರಾಷ್ಟ್ರಪತಿ ರಾಜೀನಾಮೆ ಸಲ್ಲಿಸಬೇಕಾದ್ರೆ ರಾಷ್ಟ್ರಪತಿಗೆ ಸಲ್ಲಿಸ್ತಾರೆ. ಭಾರತದಲ್ಲಿ ದೀರ್ಘಕಾಲ ಉಪರಾಷ್ಟ್ರಪತಿಯಾಗಿ ಆಡಳಿತ ನಡೆಸಿದವರು ಯಾರು? ಸರಿಯಾದ ಉತ್ತರ ಹಮೀದ್ ಅನ್ಸಾರಿ. ಸೊ ಹಮೀದ್ ಅನ್ಸಾರಿ ಇದಾರಲ್ಲ, ಇವರು 2007ರಿಂದ 2017ರವರೆಗೆ ಉಪರಾಷ್ಟ್ರಪತಿಯಾಗಿ ಆಡಳಿತ ನಡೆಸ್ತಾರೆ ಮತ್ತು ಇವರು ಭಾರತದಲ್ಲಿ ದೀರ್ಘಕಾಲ ಉಪರಾಷ್ಟ್ರಪತಿಯಾಗಿ ಆಡಳಿತ ನಡೆಸಿದಂತಹ ರೆಕಾರ್ಡ್, ದಾಖಲೆ ಇವರ ಹೆಸರಲ್ಲೇ ಇದೆ. ಭಾರತದಲ್ಲಿ 2ನೇ ಅತ್ಯುನ್ನತ ಅಧಿಕಾರ ಕೆಳಗಿನ ಯಾರ ಕೈಯಲ್ಲಿರುತ್ತೆ? ಸರಿಯಾದ ಉತ್ತರ ಉಪರಾಷ್ಟ್ರಪತಿ. ರಾಷ್ಟ್ರಪತಿಯನ್ನು ಬಿಟ್ಟರೆ ಅತ್ಯುನ್ನತ ಹುದ್ದೆ ಯಾವುದು ಕೇಳಿದ್ರೆ ಉಪರಾಷ್ಟ್ರಪತಿ. ಉಪರಾಷ್ಟ್ರಪತಿಗಳು ಎಷ್ಟು ಅವಧಿಯವರೆಗೆ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬಹುದು? ಅಂದರೆ ರಾಷ್ಟ್ರಪತಿ ಹುದ್ದೆ ತೆರವಾದಾಗ
ಖಾಲಿಯಾದಾಗ ಉಪರಾಷ್ಟ್ರಪತಿಗಳು ಎಷ್ಟು ಸಮಯದವರೆಗೆ ಕಾರ್ಯನಿರ್ವಹಿಸಬಹುದು ರಾಷ್ಟ್ರಪತಿಯಾಗಿ ಅಂತ ಕೇಳಿದ್ರೆ ಸರಿಯಾದ ಉತ್ತರ 6 ತಿಂಗಳು. 6 ತಿಂಗಳು ರಾಷ್ಟ್ರಪತಿಯವರ ಅನುಪಸ್ಥಿತಿಯಲ್ಲಿ 6 ತಿಂಗಳು ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬಹುದು ಮತ್ತು 6 ತಿಂಗಳ ಒಳಗಡೆ ರಾಷ್ಟ್ರಪತಿ ಚುನಾವಣೆ ಆಗಬೇಕಾಗತ್ತೆ. ಈ ಕೆಳಗಿನ ಯಾವ ವಿಧಿಯ ಪ್ರಕಾರ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ? ಸರಿಯಾದ ಉತ್ತರ ಸಂವಿಧಾನದ ವಿಧಿ 64 ಆರ್ಟಿಕಲ್ 64 ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಭಾಗವನ್ನು ಭಾರತ ಸಂವಿಧಾನಕ್ಕೆ ಅಮೆರಿಕ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಉಪರಾಷ್ಟ್ರಪತಿ ಹುದ್ದೆ. ಇದು ಅಮೆರಿಕದ USA ವೈಸ್ ಪ್ರೆಸಿಡೆಂಟ್ನ ಸೇಮ್ ರಿಲೇಟೆಡ್ ಇದೆ. ಭಾರತದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಸಾರಿ ಉಪರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಬಹುದು? ಸರಿಯಾದ ಉತ್ತರ ಇದಕ್ಕೆ ಮಿತಿ ಇಲ್ಲ. ಅಂದರೆ ಎಷ್ಟು ಸಾರಿ ಬೇಕಾದರೂ ಉಪರಾಷ್ಟ್ರಪತಿ ಹುದ್ದೆಗೆ ಅಲಂಕರಿಸಬಹುದು, ಎಲೆಕ್ಷನ್ಗೆ ನಿಲ್ಲಬಹುದು. ಕೆಳಗಿನ ಯಾರಿಗೆ ಉಪರಾಷ್ಟ್ರಪತಿಗಳ ಅವಧಿಗೆ ಮುನ್ನವೇ ತೆಗೆಯುವಂಥ ಅಧಿಕಾರ ಇದೆ? ಸರಿಯಾದ ಉತ್ತರ ಪಾರ್ಲಿಮೆಂಟ್ಗೆ. ಪಾರ್ಲಿಮೆಂಟ್ ಇಂಪೀಚ್ಮೆಂಟ್ ಮೂಲಕ, ಮಹಾಭಿಯೋಗದ ಮೂಲಕ ಅಥವಾ ಇಂಪೀಚ್ಮೆಂಟ್ ಮೂಲಕ ಅವಧಿಗೆ ಮೊದಲ ಉಪರಾಷ್ಟ್ರಪತಿಗಳನ್ನು ತೆಗೆಯುವಂಥ ಅಧಿಕಾರ ಇದೆ. ಉಪರಾಷ್ಟ್ರಪತಿ ಹುದ್ದೆ ತೆರವಾದ ಎಷ್ಟು ದಿನಗಳ ಒಳಗೆ ನೂತನ ಉಪರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ಮಾಡಬೇಕಾಗತ್ತೆ? ಸರಿಯಾದ ಉತ್ತರ 60 ಡೇಸ್, 60 ದಿನಗಳ ಒಳಗೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಉಪರಾಷ್ಟ್ರಪತಿಗಳನ್ನ ಹುದ್ದೆಯಿಂದ ತೆಗೆಯುವ ವಿಧಿ ಯಾವುದು? ಸರಿಯಾದ ಉತ್ತರ ವಿಧಿ 67 ಆರ್ಟಿಕಲ್ 67. ಆರ್ಟಿಕಲ್ 67 ಇದೆಯಲ್ಲ, ಇದು ಉಪರಾಷ್ಟ್ರಪತಿಗಳನ್ನು ಹುದ್ದೆಯಿಂದ ತೆಗೆಯುವಂಥ ಒಂದು ನೀತಿ ನಿಯಮಗಳನ್ನು ಒಳಗೊಂಡಿದೆ. ಸಂವಿಧಾನದ ಯಾವ ವಿಧಿಗಳು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಬಗ್ಗೆ ತಿಳಿಸುತ್ತೆ? ಸರಿಯಾದ ಉತ್ತರ ವಿಧಿ 52ರಿಂದ 73 ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂತಹ ವಿಧಿಗಳಾಗಿವೆ, ಆರ್ಟಿಕಲ್ಸ್. ಈ ಕೆಳಗಿನ ಯಾವ ಉಪರಾಷ್ಟ್ರಪತಿಗಳು ತಮ್ಮ ಅಧಿಕಾರಾವಧಿಯಲ್ಲಿ ಮರಣ ಹೊಂದಿದ್ರು? ಸರಿಯಾದ ಉತ್ತರ ಕೃಷ್ಣಕಾಂತ್ ಅವರು ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದ್ತಾರೆ. ಇವರು ಜುಲೈ 27, 2002ರಲ್ಲಿ ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದಿದಂತಹ ಏಕೈಕ ಉಪರಾಷ್ಟ್ರಪತಿಗಳು. ರಾಷ್ಟ್ರಪತಿ ಜಾಕಿರ್ ಹುಸೇನ್ ಅವರು 1990ರಲ್ಲಿ ನಿಧನರಾದಾಗ ಯಾವ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ್ರು? ಸರಿಯಾದ ಉತ್ತರ ವಿ ಗಿರಿ ಅವರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಉಪರಾಷ್ಟ್ರಪತಿಯನ್ನು ಹುದ್ದೆಯಿಂದ ತೆಗೆಯುವ ಪ್ರಸ್ತಾವನೆ ಎಲ್ಲಿ ಮೊದಲು ಮಂಡಿಸಬೇಕಾಗತ್ತೆ? ಸರಿಯಾದ ಉತ್ತರ ಇದನ್ನು ರಾಜ್ಯಸಭೆಯಲ್ಲಿ ಮಂಡಿಸಬೇಕಾಗತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಉಪರಾಷ್ಟ್ರಪತಿ ಹುದ್ದೆಗೆ ಪ್ರಮಾಣ ವಚನ ನೀಡುವವರು ಯಾರು? ಸರಿಯಾದ ಉತ್ತರ ರಾಷ್ಟ್ರಪತಿಗಳು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆಗೆ ಚುನಾವಣೆಗೆ ಸಂಬಂಧಿಸಿದ ವ್ಯಾಜ್ಯಗಳನ್ನು ಎಲ್ಲಿ ಪರಿಹರಿಸಲಾಗುತ್ತೆ? ಸರಿಯಾದ ಉತ್ತರ ಸುಪ್ರೀಂ ಕೋರ್ಟಲ್ಲಿ ಇದನ್ನು ಸಾಲ್ವ್ ಮಾಡಲಾಗುತ್ತೆ, ಪರಿಹರಿಸಲಾಗುತ್ತೆ. ಈ ಕೆಳಗಿನ ಯಾರು 2 ಅವಧಿಗೆ ಉಪರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ್ರು? ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಇಬ್ಬರು, ಹಮೀದ್ ಅನ್ಸಾರಿ ಮತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಸರ್ವಪಲ್ಲಿ ರಾಧಾಕೃಷ್ಣರವರು 1952ರಿಂದ 62ರವರೆಗೆ ಅಧಿಕಾರ 2 ಅವಧಿಗೆ ಮಾಡಿದ್ರೆ, ಹಮೀದ್ ಅನ್ಸಾರಿ ಅವರು 2007ರಿಂದ 2017ರವರೆಗೆ ಅಧಿಕಾರವನ್ನು ನಡೆಸ್ತಾರೆ. ಈ ಕೆಳಗಿನ ಯಾವ ಉಪರಾಷ್ಟ್ರಪತಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ವಪಲ್ಲಿ ರಾಧಾಕೃಷ್ಣ. ಇವರ ಹೆಸರಿನಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆ ಮಾಡಲಾಗುತ್ತೆ. ಶಿಕ್ಷಕರ ದಿನಾಚರಣೆಯನ್ನು ಮಾಡಲಾಗುತ್ತೆ. ಈ ಕೆಳಗಿನ ಯಾವ ಉಪರಾಷ್ಟ್ರಪತಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು? ಸರಿಯಾದ ಉತ್ತರ ಸರ್ವಪಲ್ಲಿ ರಾಧಾಕೃಷ್ಣನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಭಾರತದಲ್ಲಿ ಅತಿ ಕಡಿಮೆ ಅವಧಿಗೆ ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದವರು ಯಾರು? ಆಪ್ಷನ್ಸ್ ಈ ರೀತಿ ಇದೆ: ಮೊಹಮ್ಮದ್ ಹಮೀದ್ ಅನ್ಸಾರಿ, ಸರ್ವಪಲ್ಲಿ ರಾಧಾಕೃಷ್ಣನ್, ವೆಂಕಯ್ಯ ನಾಯ್ಡು, ವಿ ಗಿರಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಭಾರತದ ಮೂಲ ಸಂವಿಧಾನದಲ್ಲಿದ್ದ ಭಾಗಗಳ ಸಂಖ್ಯೆ ಎಷ್ಟು? ಅಂದರೆ ಭಾರತ ಸಂವಿಧಾನ ರಚನೆಯಾದಾಗ ಭಾರತದ ಸಂವಿಧಾನ
ರಚನೆ ಆದಾಗ ಭಾರತ ಸಂವಿಧಾನದಲ್ಲಿದ್ದಂಥ ಭಾಗಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ 22. ಭಾರತ ಸಂವಿಧಾನ ರಚನೆಯಾದ ಸಮಯದಲ್ಲಿ ಭಾರತ ಸಂವಿಧಾನದಲ್ಲಿದ್ದಂಥ ಭಾಗಗಳ ಸಂಖ್ಯೆ 22. ಹಾಗೆಯೇ ಈ ಒಂದು ಟಾಪಿಕ್ ಮೇಲೆ ಬೇರೆ ಬೇರೆ ರೀತಿ ಪ್ರಶ್ನೆ ಕೇಳ್ಬೋದು. ಸೊ ಭಾರತ ಸಂವಿಧಾನ ರಚನೆಯಾದಾಗಿದ್ದಂಥ ಭಾಗಗಳ ಸಂಖ್ಯೆ, ಭಾಗಗಳು ಈಗಲೇ ಹೇಳಿದಾಗೆ 22 ಭಾಗಗಳಿತ್ತು. ಹಾಗಾದರೆ ಅನುಚ್ಛೇದಗಳು ಎಷ್ಟಿತ್ತು? ಭಾರತ ಸಂವಿಧಾನ ರಚನೆಯಾದಾಗ ಇದ್ದಂಥ ಅನುಚ್ಛೇದಗಳ ಸಂಖ್ಯೆ ಎಷ್ಟು ಕೇಳಿದ್ರೆ 395. ಹಾಗೆಯೇ ಭಾರತ ಸಂವಿಧಾನ ರಚನೆಯಾದಾಗ ಇದ್ದಂತಹ ಅನುಸೂಚಿಗಳ ಸಂಖ್ಯೆ, ಅನುಸೂಚಿಗಳೆಷ್ಟಿತ್ತು ಕೇಳಿದ್ರೆ 8 ಅನುಸೂಚಿಗಳಿತ್ತು. ನೋಡಿ, ಅನುಸೂಚಿ ಮತ್ತು ಭಾಗದ ಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅನುಸೂಚಿಗಳು 8 ಇದ್ವು ಮತ್ತು ಭಾಗಗಳು 22 ಇತ್ತು. ಪ್ರೆಸೆಂಟ್ಲಿ ಭಾರತ ಸಂವಿಧಾನದಲ್ಲಿರುವಂತಹ ಭಾಗಗಳ ಸಂಖ್ಯೆ, ಪ್ರಸ್ತುತ ಭಾರತ ಸಂವಿಧಾನದಲ್ಲಿರುವಂತಹ ಭಾಗಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಭಾಗಗಳು 25 ಭಾಗಗಳಿದ್ದಾವೆ, 25 ಭಾಗಗಳು ಇದ್ದಾವೆ. ಭಾರತ ಸಂವಿಧಾನದ ಯಾವ ಭಾಗವು ನಗರ ಪಾಲಿಕೆಗಳಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ 9A. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತ ಸಂವಿಧಾನದ ಭಾಗ 9A ನಗರ ಪಾಲಿಕೆಗಳಿಗೆ ಸಂಬಂಧಪಟ್ಟಿದೆ. 1992ರಲ್ಲಿ ಸಂವಿಧಾನಕ್ಕೆ 74ನೇ ತಿದ್ದುಪಡಿ ಮಾಡೋದ್ರ ಮೂಲಕ, ತಿದ್ದುಪಡಿ ಮಾಡುವುದರ ಮೂಲಕ ಸಂವಿಧಾನದಲ್ಲಿ ನಗರ ಪಾಲಿಕೆಗಳನ್ನು ಆ್ಯಡ್ ಮಾಡಲಾಯಿತು. ಇನ್ನು ವಿಶೇಷವಾಗಿ ನಗರ ಪಾಲಿಕೆಗಳಿಗೆ ಸಂಬಂಧಪಟ್ಟಂಥ ವಿಧಿಗಳನ್ನು ನೋಡ್ತಾ ಹೋದರೆ, ವಿಧಿಗಳು ಯಾವುದು ಅಂತ ನೋಡಿದ್ರೆ 243ರಿಂದ 243P ಇಂದ 243ZG ವರೆಗೆ ನಗರ ಪಾಲಿಕೆಗಳಿಗೆ ಸಂಬಂಧಪಟ್ಟಂತಹ ವಿಧಿಗಳು ಬರ್ತವೆ. ಭಾಗ 9A ಪ್ರಸ್ತುತ ಭಾರತ ಸಂವಿಧಾನದಲ್ಲಿರುವ ಭಾಗಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 25. ಆಗಲೇ ಹೇಳಿದಾಗೆ ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಇರುವ ಭಾಗಗಳ ಸಂಖ್ಯೆ 25. ಸೊ ಮೂಲ ಸಂವಿಧಾನದಲ್ಲಿ ಎಷ್ಟಿತ್ತು? ಮೂಲ ಸಂವಿಧಾನದಲ್ಲಿ ಭಾರತ ಸಂವಿಧಾನ ರಚನೆಯಾದಾಗ ಇದ್ದಂತಹ ಭಾಗಗಳ ಸಂಖ್ಯೆ ಎಷ್ಟು ಕೇಳಿದ್ರೆ 22. ಪ್ರಸ್ತುತ ಇರೋದು 25. ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ನೀತಿ ನಿರ್ದೇಶಕ ತತ್ವಗಳ ಉಲ್ಲೇಖವಾಗಿದೆ? ಸರಿಯಾದ ಉತ್ತರ ಭಾಗ 4ರಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ ಭಾಗ 4ರಲ್ಲಿದೆ. ಇದರ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಅಂಶಗಳನ್ನು ಚರ್ಚೆ ಮಾಡ್ತಾ ಹೋದರೆ, ಸಂವಿಧಾನದ ವಿಧಿ 36ರಿಂದ 51ರವರೆಗಿನ ವಿಧಿಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಿದೆ. ಸೊ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಕೇಳಿದ್ರೆ ಐರ್ಲೆಂಡ್ ಸಂವಿಧಾನದಿಂದ. ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಇದೆ, ನೋಟ್ ಮಾಡ್ಕೊಳ್ಳಿ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿದಾವಲ್ಲ, ಇದರ ಮೇಲೆ ಯಾವುದೇ ಕೋರ್ಟ್ನಲ್ಲಿ ಪ್ರಶ್ನಿಸುವಂತಿಲ್ಲ. ಇದೊಂದು ರೈಟ್ ಅಲ್ಲ, ಕೋರ್ಟ್ನಲ್ಲಿ ಪ್ರಶ್ನಿಸುವಂತಿಲ್ಲ. ಅಂದರೆ ರಾಜ್ಯ ಅಥವಾ ರಾಜ್ಯದಲ್ಲಿರುವ ಜನ ಈ ರೀತಿ ಇರಬೇಕು ಅಂತೇಳಿ ಹೇಳುತ್ತೆ ಬಿಟ್ಟರೆ, ಸೊ ಇದನ್ನು ಯಾವುದೇ ಕೋರ್ಟ್ನಲ್ಲಿ ಒಂದು ರೈಟ್ ಆಗಿ ಪ್ರಶ್ನಿಸುವಂತಿಲ್ಲ. ನೋಟ್ ಮಾಡ್ಕೊಳ್ಳಿ. ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಉಲ್ಲೇಖ ಇದೆ? ಸರಿಯಾದ ಉತ್ತರ ಭಾಗ 3. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸಂವಿಧಾನದ ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಉಲ್ಲೇಖ ಇದೆ. ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ವಿಧಿಗಳು ನೋಡಿ, ಸಂವಿಧಾನದ ವಿಧಿ 12ರಿಂದ ಸಂವಿಧಾನದ ವಿಧಿ 35ರವರೆಗೆ ವಿಧಿಗಳು ಮೂಲಭೂತ ಹಕ್ಕುಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಭಾರತದಲ್ಲಿ ಮೂಲಭೂತ ಹಕ್ಕುಗಳನ್ನು ನೋಡಿ ಬಹಳ ಪ್ರಮುಖವಾಗಿ 44ನೇ ತಿದ್ದುಪಡಿ ಮೂಲಕ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಮಾಡೋದ್ರ ಮೂಲಕ 1978ರಲ್ಲಿ ಆಸ್ತಿ ಹಕ್ಕನ್ನು ತೆಗೆಯಲಾಯಿತು. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಯಿತು.
ತೆಗೆದರು. ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಯಾವಾಗ ತೆಗೆದ್ರು ಕೇಳಿದ್ದಾರೆ. 1978 ಗೊತ್ತಿರಲಿ. ಯಾವ ಸಂವಿಧಾನದ ತಿದ್ದುಪಡಿ ಅಂತಲೂ ಕೇಳಿದ್ದಾರೆ. 44ನೇ ಸಂವಿಧಾನ ತಿದ್ದುಪಡಿ ಗೊತ್ತಿರಲಿ. ಹಾಗಾದರೆ ಪ್ರಸ್ತುತ ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಕೇಳಿದ್ರೆ 6 ಮೂಲಭೂತ ಹಕ್ಕುಗಳು ಪ್ರಸ್ತುತ ಇರೋದು. ಸಂವಿಧಾನ ರಚನೆಯಾದಾಗ ಎಷ್ಟಿತ್ತು ಕೇಳಿದ್ರೆ 7 ಮೂಲಭೂತ ಹಕ್ಕುಗಳಿತ್ತು. ಹಾಗಾದರೆ ಆಸ್ತಿಯ ಹಕ್ಕು ಪ್ರಸ್ತುತ ಯಾವ ರೀತಿಯ ಹಕ್ಕಾಗಿದೆ ಅಂತ ಕೇಳಿದ್ರೆ ಆಸ್ತಿ ಹಕ್ಕು ಈಗ ಕಾನೂನಾತ್ಮಕ ಹಕ್ಕಾಗಿದೆ. ಮೂಲಭೂತ ಹಕ್ಕಲ್ಲ, ಕಾನೂನಾತ್ಮಕ ಹಕ್ಕು. ಇದು ಏನಂದ್ರೆ ಲೀಗಲಿ ಅದನ್ನು ನಾವು ಕ್ವಶನ್ ಮಾಡ್ಬೋದು ಅಂತೇಳಿ. ಕಾನೂನಾತ್ಮಕ ಹಕ್ಕಾಗಿದೆ ಯಾವುದು? ಆಸ್ತಿ ಹಕ್ಕು. ಇನ್ನೊಂದು ಬಹಳ ಪ್ರಮುಖವಾದಂಥ ಒಂದು ಅಂಶ ಇದೆ. ಏನು ಕೇಳಿದ್ರೆ ಭಾರತ ಸಂವಿಧಾನದಲ್ಲಿ ಬೇರೆ ಬೇರೆ ರೀತಿಯ ಅಂಶಗಳನ್ನು ಬೇರೆ ಬೇರೆ ದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ. ಹಾಗಾದರೆ ಮೂಲಭೂತ ಹಕ್ಕುಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ ಅಂತ ನೋಡ್ತಾ ಹೋದರೆ, ಸೊ ಮೂಲಭೂತ ಹಕ್ಕುಗಳನ್ನು USA ಅಮೇರಿಕಾ ಸಂಯುಕ್ತ ಸಂಸ್ಥಾನದ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳನ್ನು ನಾವು ಎರವಲು ಪಡೆದಿದ್ದೀವಿ. ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳ ಉಲ್ಲೇಖ ಇದೆ? ಇದು ಕೂಡ ತುಂಬ ಸರಿ ಕೇಳಿದ್ದಾರೆ, ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಮೂಲಭೂತ ಕರ್ತವ್ಯಗಳ ಉಲ್ಲೇಖ ಇರೋದು ಸಂವಿಧಾನದ ಭಾಗ 4A ನಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ ಭಾಗ 4A ನಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಉಲ್ಲೇಖ ಇದೆ. ಸೊ ಭಾರತ ಸಂವಿಧಾನದಲ್ಲಿ ಒಟ್ಟು 11 ಮೂಲಭೂತ ಕರ್ತವ್ಯಗಳಿದೆ. ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿದೆ ಅಂತ ಕೇಳಿದ್ದಾರೆ. ತುಂಬ ಸರಿ, 11 ಮೂಲಭೂತ ಕರ್ತವ್ಯಗಳು ಇದೆ, ನೆನಪಿರಲಿ. ಇನ್ನು ಸಂವಿಧಾನಕ್ಕೆ 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಶಿಕ್ಷಣದ ಹಕ್ಕನ್ನು ಆ್ಯಡ್ ಮಾಡಲಾಯಿತು. ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧಗಳ ಕುರಿತಾಗಿದೆ? ಸರಿ ಉತ್ತರ ಭಾಗ 11. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಿಲೇಷನ್ ಬಿಟ್ವೀನ್ ಸೆಂಟ್ರಲ್ ಅಂಡ್ ಸ್ಟೇಟ್. ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧಗಳ ಕುರಿತಾಗಿರುವಂಥ ಭಾಗ 11, ನೆನಪಿರಲಿ. ಇದು 245ರಿಂದ ವಿಧಿ 245ರಿಂದ 255ರವರೆಗಿನ ವಿಧಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧಗಳ ಕುರಿತಾಗಿ ಇರುವಂಥದ್ದು. ಸಾಮಾನ್ಯವಾಗಿ ಕ್ಷೇತ್ರಗಳ ಮಾನ್ಯತೆಯ ವಿಷಯ ಇಲ್ಲಿ ಬರುತ್ತೆ. ಕ್ಷೇತ್ರಗಳ ಮಾನ್ಯತೆಯ ವಿಷಯವನ್ನು ಒಳಗೊಂಡಿರುತ್ತೆ. ಭಾರತ ಸಂವಿಧಾನದ ಭಾಗ 15 ಯಾವುದಕ್ಕೆ ಸಂಬಂಧಪಟ್ಟಿದೆ? ಭಾಗ 15 ಯಾವುದಕ್ಕೆ ಸಂಬಂಧಪಟ್ಟಿದೆ ಕೇಳಿದರೆ, ಸೊ ಸರಿಯಾದ ಉತ್ತರ ಭಾಗ 15 ಇದೆಯಲ್ಲ, ಇದು ನಿರ್ವಾಚನಕ್ಕೆ ಸಂಬಂಧಪಟ್ಟಿರುವಂಥದ್ದು, ನಿರ್ವಾಚನ ಅಧಿಕಾರಕ್ಕೆ ಸಂಬಂಧಪಟ್ಟಿರೋದು. ಇದರ ವಿಧಿಗಳು 324ರಿಂದ 329A ವರೆಗಿನ ವಿಧಿಗಳು ಈ ನಿರ್ವಾಚನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಭಾರತ ಸಂವಿಧಾನದ ಭಾಗ 8 ಯಾವುದಕ್ಕೆ ಸಂಬಂಧಪಟ್ಟಿದೆ? ಸರಿಯಾದ ಉತ್ತರ ಭಾಗ 8 ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಿದೆ. ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಿದೆ. ಯೂನಿಯನ್ ಟೆರಿಟರೀಸ್ ಅಂತೀವಲ್ಲ, ಸೊ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ. ಸಂವಿಧಾನದ ಭಾಗ 239ರಿಂದ 242ರವರೆಗಿನ ವಿಧಿಗಳು ಈ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಿದೆ. ಭಾಗ 8ರಲ್ಲಿದೆ. ಭಾರತ ಸಂವಿಧಾನದ ಯಾವ ಭಾಗವು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಿರೋದು ತುಂಬ ಸರಿ ಕೇಳಿದ್ದಾರೆ. ಸರಿ ಉತ್ತರ ಭಾಗ 9. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸಂವಿಧಾನದ ಭಾಗ 9 ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿರುವಂಥದ್ದು. ಸಂವಿಧಾನದ ವಿಧಿ 243ರಿಂದ 243O ವರೆಗಿನ ವಿಧಿಗಳು ಈ ಪಂಚಾಯತ್ ರಾಜ್ಗೆ ರಿಲೇಟೆಡ್ ಆಗಿದೆ. ಸಂವಿಧಾನದಲ್ಲಿ 1992ರಲ್ಲಿ ಸಂವಿಧಾನಕ್ಕೆ 73ನೇ ತಿದ್ದುಪಡಿ ಮಾಡೋದ್ರ ಮೂಲಕ
ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿ ಮಾಡಲಾಯಿತು? ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿ ಮಾಡಲಾಯಿತು. ಭಾರತ ಸಂವಿಧಾನದ ಯಾವ ಭಾಗವು ಪೌರತ್ವಕ್ಕೆ ಸಂಬಂಧಿಸಿದೆ? ಸಿಟಿಜನ್ಶಿಪ್. ಅಥವಾ ಪೌರತ್ವಕ್ಕೆ ಸಂಬಂಧಪಟ್ಟಿರುವಂತಹ ಭಾಗ ಯಾವುದು ಅಂತ ಕೇಳಿದ್ರೆ ಸರಿ ಉತ್ತರ ಭಾಗ 2. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾಗ 2 ಪೌರತ್ವಕ್ಕೆ ಸಂಬಂಧಪಟ್ಟಿರುವಂಥದ್ದು. ವಿಧಿಗಳು ಯಾವುದು ನೋಡ್ತಾ ಹೋದ್ರೆ ವಿಧಿಗಳು 5ರಿಂದ 11ರವರೆಗಿನ ವಿಧಿಗಳು ಭಾರತದ ಒಂದು ಸಂವಿಧಾನದಲ್ಲಿ ಪೌರತ್ವಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸಂವಿಧಾನದ ಭಾಗ 1 ಯಾವ ಅನುಚ್ಛೇದಗಳನ್ನು ಒಳಗೊಂಡಿದೆ? ಸರಿಯಾದ ಉತ್ತರ ವಿಧಿ 1ರಿಂದ 4. ಅನುಚ್ಛೇದ 1ರಿಂದ 4 ಇದೆಯಲ್ಲ, ಇದು ಸಂವಿಧಾನದ ಭಾಗ 1ರಲ್ಲಿದೆ. ಭಾಗ 1ರಲ್ಲಿ ಇರುವಂಥದ್ದು. ಸಂವಿಧಾನದ ಯಾವ ಭಾಗವು ದೇಶದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಸ್ವಾತಂತ್ರ್ಯವನ್ನು ನೀಡುತ್ತೆ? ಸರಿ ಉತ್ತರ ಭಾಗ 13. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾಗ 13 ಭಾರತ ಸಂವಿಧಾನದಲ್ಲಿ ದೇಶದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಸ್ವಾತಂತ್ರ್ಯವನ್ನು ನೀಡುವಂಥದ್ದು. ಸಂವಿಧಾನದ ವಿಧಿಗಳು ಯಾವುದು ಇದನ್ನ ಅಂತ ನೋಡ್ತಾ ಹೋದ್ರೆ ಅಂದರೆ ದೇಶದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಸ್ವಾತಂತ್ರ್ಯವನ್ನು ನೀಡುವಂತಹ ವಿಧಿಗಳು ಯಾವುದು ನೋಡ್ತಾ ಹೋದ್ರೆ 301ರಿಂದ 307. ಹಾಗಾದರೆ ಈ ದೇಶದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಸ್ವಾತಂತ್ರ್ಯವನ್ನು ನೀಡುವಂತಹ ಒಂದು ವಿಧಿಗಳನ್ನು, ಒಂದು ಅಂಶವನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ ಕೇಳಿದ್ರೆ ಆಸ್ಟ್ರೇಲಿಯಾ ಸಂವಿಧಾನದಿಂದ. ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಭಾರತ ಸಂವಿಧಾನದ ಭಾಗ 4 ಇದರಲ್ಲಿ ಯಾವ ಯಾವ ಅನುಚ್ಛೇದಗಳಿವೆ? ಸರಿಯಾದ ಉತ್ತರ 36ರಿಂದ 51ರವರೆಗಿನ ಅನುಚ್ಛೇದಗಳು ಭಾಗ 4ರಲ್ಲಿವೆ. ಭಾಗ 4ರಲ್ಲಿ ಇರುವಂಥದ್ದು. ಭಾರತ ಸಂವಿಧಾನದ ಭಾಗ 3ರಲ್ಲಿ ಯಾವ ಯಾವ ಅನುಚ್ಛೇದಗಳು ಇವೆ? ಸರಿಯಾದ ಉತ್ತರ 12ರಿಂದ 35ರವರೆಗಿನ ವಿಧಿಗಳು ಅಥವಾ ಅನುಚ್ಛೇದಗಳು. ಸೊ 12ರಿಂದ 35 ವಿಧಿಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಕೇಳಿದ್ರೆ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳಿಗೆ ರಿಲೇಟೆಡ್ ಆಗಿರುವಂಥದ್ದು, ಸಂಬಂಧಪಟ್ಟಿರುವಂಥದ್ದು. ಸಂವಿಧಾನದ ಯಾವ ಭಾಗದಲ್ಲಿ ತುರ್ತು ಪರಿಸ್ಥಿತಿಗಳ ಬಗ್ಗೆ ಉಲ್ಲೇಖ ಇದೆ? ಎಮರ್ಜೆನ್ಸೀಸ್ ಅಥವಾ ತುರ್ತು ಪರಿಸ್ಥಿತಿಗಳ ಬಗ್ಗೆ ಉಲ್ಲೇಖ ಯಾವ ಭಾಗದಲ್ಲಿ ಇದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಭಾಗ 18. ಭಾಗ 18ರಲ್ಲಿ ತುರ್ತು ಪರಿಸ್ಥಿತಿಗಳ ಬಗ್ಗೆ ಉಲ್ಲೇಖ ಇದೆ. ಸೊ ಭಾರತದಲ್ಲಿ 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನು ಜಾರಿ ಮಾಡಲಾಗುತ್ತೆ. ಸೊ ವಿಧಿ 352 ತುಂಬ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಎಮರ್ಜೆನ್ಸೀಸ್ ಬಗ್ಗೆ ಇರುವಂತಹ ವಿಧಿಗಳು ವಿಧಿ 356, ಹಾಗೇನೆ ವಿಧಿ 360. ಸೊ ಈ 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನು ಭಾರತದಲ್ಲಿ ಜಾರಿ ಮಾಡಲಾಗುತ್ತೆ. ಸೊ ವಿಧಿ 352ರ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಈವರೆಗೆ ಭಾರತದಲ್ಲಿ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. 356ರ ವಿಧಿಯ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿ ಅನೇಕ ಸಾರಿ ಮಾಡಲಾಗಿದೆ. ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಏನು ಕೇಳಿದ್ರೆ ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿಕೆ ಮಾಡ್ತಾರಲ್ಲ ಯಾವುದೇ ರಾಜ್ಯದಲ್ಲಿ, ಅದಕ್ಕೆ ರಾಜ್ಯ ತುರ್ತು ಪರಿಸ್ಥಿತಿ ಅಂತೀವಿ. ಇನ್ನು ಹಣಕಾಸಿನ ತುರ್ತು ಪರಿಸ್ಥಿತಿ 360. ಹಣಕಾಸಿನ ತುರ್ತು ಪರಿಸ್ಥಿತಿ, ಆಕ್ಚುಲಿ ಹಣಕಾಸಿನ ತುರ್ತು ಪರಿಸ್ಥಿತಿ ಇದುವರೆಗೆ ಭಾರತದಲ್ಲಿ ಘೋಷಣೆ ಆಗಿಲ್ಲ. ಹಣಕಾಸಿನ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರೆ ಅಂದ್ರೆ ಅದರ ಅರ್ಥ ದೇಶ ದಿವಾಳಿಯಾಗಿದೆ ಅಂತೇಳಿ. ಸೊ ವಿಧಿ 360ರ ಪ್ರಕಾರ ಇರುವಂತಹ ಹಣಕಾಸಿನ ತುರ್ತು ಪರಿಸ್ಥಿತಿ ಭಾರತದಲ್ಲಿ ಇದುವರೆಗೂ ಘೋಷಣೆ ಆಗಿಲ್ಲ. ಸಂವಿಧಾನದ ಯಾವ ಭಾಗದಲ್ಲಿ ಅನುಸೂಚಿತ ಮತ್ತು ಜನಜಾತಿಯ ಕ್ಷೇತ್ರಗಳ ಬಗ್ಗೆ ಉಲ್ಲೇಖ ಇದೆ? ಸರಿ ಉತ್ತರ ಭಾಗ 10. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾಗ 10ರಲ್ಲಿ ಅನುಸೂಚಿತ ಮತ್ತು ಜನಜಾತಿ ಕ್ಷೇತ್ರಗಳ ಬಗ್ಗೆ ಉಲ್ಲೇಖ ಇರುವಂಥದ್ದು. ಯಾವ ಒಂದು ಭಾಗದಲ್ಲಿ ವಿಧಿಯಲ್ಲಿ ಬರುತ್ತೆ ಅಂತ ಕೇಳಿದ್ರೆ ವಿಧಿಗಳು, ಇದಕ್ಕೆ ರಿಲೇಟೆಡ್ ಆಗಿರುವಂಥ ವಿಧಿಗಳು 343ರಿಂದ
351ರವರೆಗಿನ ವಿಧಿಗಳು. ಇದು ಜನಜಾತಿಯ ಕ್ಷೇತ್ರಗಳ ಬಗ್ಗೆ ಉಲ್ಲೇಖ ಇದೆ. ಇಲ್ಲಿ ರಾಷ್ಟ್ರಪತಿಯವರ ಮಹತ್ವವನ್ನು ಕೂಡ ಹೇಳಲಾಗುತ್ತೆ. ಈ ಒಂದು ವಿಷಯದಲ್ಲಿ ರಾಷ್ಟ್ರಪತಿಗಳ ಅಧಿಕಾರಗಳ ಬಗ್ಗೆ ಕೂಡ ಹೇಳಲಾಗಿದೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳ ಉಲ್ಲೇಖ ಇರುವಂಥದ್ದು ಯಾವ ಭಾಗದಲ್ಲಿ? ಸರಿ ಉತ್ತರ ಸಂವಿಧಾನದ ವಿಧಿ 14 ಆಪ್ಷನ್ ಭಾಗ 14 ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ ಯಾವ ಭಾಗದಲ್ಲಿ ಕೆಲವು ವರ್ಗಗಳಿಗೆ ವಿಶೇಷ ಪ್ರಾವಧಾನವನ್ನು ನೀಡಲಾಗಿದೆ? ಸರಿ ಉತ್ತರ ಭಾಗ 16 ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ ಯಾವ ಭಾಗವು ರಾಜ್ಯದ ಭಾಷೆಗಳಿಗೆ ಸಂಬಂಧಪಟ್ಟಿದೆ? ಸರಿ ಉತ್ತರ ಭಾಗ 17 ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಭಾಗ 17ರಲ್ಲಿ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಭಾಷೆಗಳಿಗೆ ಸಂಬಂಧಪಟ್ಟಿದೆ. ಇಲ್ಲಿ ವಿಧಿಗಳು 343ರಿಂದ 351ರವರೆಗಿನ ವಿಧಿಗಳು ಇದಕ್ಕೆ ಸಂಬಂಧಪಟ್ಟಿದೆ. ಇಲ್ಲಿ ಸಾಮಾನ್ಯವಾಗಿ ದೇಶದ ಭಾಷೆಯನ್ನು ದೇವನಾಗರಿ ಲಿಪಿಯ ಹಿಂದಿ ಭಾಷೆ ರಾಷ್ಟ್ರೀಯ ಭಾಷೆ ಅಂತೇಳಿ ಇಲ್ಲಿ ಘೋಷಣೆ ಮಾಡಲಾಗಿದೆ. ರಾಷ್ಟ್ರೀಯ ಭಾಷೆ. ಸೊ ಹಿಂದಿ ಭಾಷೆಯ ಲಿಪಿ ಯಾವುದು ಕೇಳಿದ್ರೆ ಹಿಂದಿ ಲಿಪಿಯಲ್ಲಿಲ್ಲ, ದೇವನಾಗರಿ ಲಿಪಿ. ಇದೊಂದು ಅಂಶ ಗೊತ್ತಿರಲಿ. ಸಂವಿಧಾನದ ಯಾವ ಭಾಗವು ಅಲ್ಪಸಂಖ್ಯಾತ ವರ್ಗದವರಿಗೆ ವಿಶೇಷ ಅವಕಾಶವನ್ನು ನೀಡಿದೆ? ಸರಿ ಉತ್ತರ ಭಾಗ 3 ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ ಯಾವ ಭಾಗವನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದಿದ್ದಾರೆ? ಹಾರ್ಟ್ ಅಂಡ್ ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಯಾವ್ದು ಕರೆದಿದ್ದಾರೆ? ಸರಿ ಉತ್ತರ ಸಂವಿಧಾನದ ಭಾಗ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸಂವಿಧಾನದ ಭಾಗ 3. ಸೊ ಸಂವಿಧಾನದ ಭಾಗ 3 ಏನು ಹೇಳುತ್ತೆ ಕೇಳಿದ್ರೆ ಮೂಲಭೂತ ಹಕ್ಕುಗಳನ್ನು ಹೇಳುತ್ತೆ. ಸೊ ಇದನ್ನು ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕೂಡ ಕರೀತಾರೆ. ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಇದನ್ನ ಕರೀತಾರೆ, ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು. ವಿಧಿಗಳಿಗೆ ಸಂಬಂಧಪಟ್ಟರೆ ಏನಾಗುತ್ತೆ ಕೇಳಿದ್ರೆ ವಿಧಿಗಳು ಸಂವಿಧಾನದ 12ರಿಂದ 35ರವರೆಗಿನ ವಿಧಿಗಳು ಇಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಸಂಬಂಧಪಟ್ಟಿದೆ. ಮೂಲಭೂತ ಹಕ್ಕುಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ. ಏನು ಕೇಳಿದ್ರೆ ಸಂವಿಧಾನದ ಮೂಲಭೂತ ಹಕ್ಕುಗಳ ರಕ್ಷಕ, ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕ ಅಂತೇಳಿ ಸುಪ್ರೀಂ ಕೋರ್ಟ್ ಅನ್ನು ಕರೀತಾರೆ. ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೆಸ್ಕೊಂಡಿದೆ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಸೊ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ 5 ರಿಟ್ಗಳನ್ನು ಹೊರಡಿಸುವಂಥ ಅವಕಾಶವನ್ನು ನೀಡಲಾಗಿದೆ. ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಮೂಲಭೂತ ಹಕ್ಕುಗಳ ರಕ್ಷಣೆಗೆ 5 ರಿಟ್ಗಳನ್ನು ಹೊರಡಿಸಬಹುದು. ಯಾವ್ದು ಕೇಳಿದ್ರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯೋರರಿ, ಕೋವಾರೆಂಟೋ, ಮತ್ತು ಪ್ರೊಹಿಬಿಷನ್. ಪ್ರಮುಖವಾಗಿ ಈ 5 ರಿಟ್ಗಳನ್ನು ಹೊರಡಿಸೋದ್ರ ಮೂಲಕ ಮೂಲಭೂತ ಹಕ್ಕುಗಳ ರಕ್ಷಣೆಯನ್ನು ಮಾಡ್ತವೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯೋರರಿ, ಕೋವಾರೆಂಟೋ ಮತ್ತು ಪ್ರೊಹಿಬಿಷನ್. ಸಂವಿಧಾನದ ಯಾವ ಭಾಗವು ರಾಜ್ಯ ವಿಧಾನ ಮಂಡಳಿಗಳಿಗೆ ಸಂಬಂಧಪಟ್ಟಿದೆ? ಸರಿಯಾದ ಉತ್ತರ ಭಾಗ 5. ಭಾಗ 5 ಮತ್ತು ಭಾಗ 6. ಆ ಭಾಗ 6 ಇದೆ. ಭಾಗ 6 ವಿಧಾನ ಮಂಡಳಿಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಸಂವಿಧಾನದ ಯಾವ ಭಾಗವು ಸಹಕಾರಿ ಸಂಘಗಳಿಗೆ ಸಂಬಂಧಿಸಿದಂತಿದೆ? ಸರಿಯಾದ ಉತ್ತರ ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟಿರುವಂಥದ್ದು 9B. ಸಂವಿಧಾನದ ಭಾಗ 9B ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟಿದೆ. ಸಂವಿಧಾನದ ಯಾವ ಭಾಗ ಚುನಾವಣೆಗಳಿಗೆ ಸಂಬಂಧಪಟ್ಟಿದೆ? ಸರಿಯಾದ ಉತ್ತರ ಚುನಾವಣೆಗೆ ಸಂಬಂಧಪಟ್ಟಿದ್ದು ಭಾಗ 15 ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ. ಸಂವಿಧಾನದ ಯಾವ ಭಾಗ ಒಕ್ಕೂಟಕ್ಕೆ ಸಂಬಂಧಪಟ್ಟಿದೆ? ಒಕ್ಕೂಟ ವ್ಯವಸ್ಥೆಗೆ, ಒಕ್ಕೂಟಕ್ಕೆ ಸಂಬಂಧಪಟ್ಟಿರುವಂಥದ್ದು. ಆಪ್ಷನ್ಸ್ ಈ ರೀತಿ ಇದೆ: 17, 15, 3 ಮತ್ತು 5. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೈಕೋರ್ಟ್ಗಳ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡುವವರು ಯಾರು? ಹೈಕೋರ್ಟ್ಗಳ ಚೀಫ್ ಜಸ್ಟಿಸ್ ಇರ್ತಾರಲ್ಲ, ಮುಖ್ಯ ನ್ಯಾಯಾಧೀಶರು,
ಇವರನ್ನು ನೇಮಕ ಮಾಡೋದು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ರಾಷ್ಟ್ರಪತಿಗಳು. ಭಾರತದ ರಾಷ್ಟ್ರಪತಿಗಳು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ. ನೋಡಿ, ರಾಷ್ಟ್ರಪತಿಗಳು ವಿಧಿ ಸಂವಿಧಾನದ ಆರ್ಟಿಕಲ್ 217 ಪ್ರಕಾರ ಏನು ಮಾಡ್ತಾರೆ ಕೇಳಿದ್ರೆ, ರಾಜ್ಯಗಳಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ. ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ವಿಧಿ ಇದು, ಆರ್ಟಿಕಲ್ 217 ನೆನಪಿರಲಿ. ಹಾಗಾದರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಒಂದು ವೇಳೆ ರಾಜೀನಾಮೆ ಸಲ್ಲಿಸೋದಾದರೆ ಯಾರಿಗೆ ಸಲ್ಲಿಸ್ತಾರೆ? ರಾಜೀನಾಮೆ ಸಲ್ಲಿಸಬೇಕಾದ್ರೆ ಯಾರಿಗೆ ಸಲ್ಲಿಸಬೇಕಾಗತ್ತೆ? ಸೊ ರಾಜೀನಾಮೆ ಸಲ್ಲಿಕೆ ಕೂಡ ಇವ್ರು ಯಾರಿಗೆ ಮಾಡಬೇಕಾಗತ್ತೆ ಕೇಳಿದ್ರೆ, ರಾಷ್ಟ್ರಪತಿಗಳಿಗೆ ಮಾಡಬೇಕಾಗತ್ತೆ. ಸೊ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಸಲ್ಲಿಸುವ ಸಂದರ್ಭ ಬಂದರೆ ರಾಜೀನಾಮೆ ಲೆಟ್ರನ್ನು ಯಾರಿಗೆ ಮಾಡಬೇಕು ಕೇಳಿದ್ರೆ, ರಾಷ್ಟ್ರಪತಿಗಳಿಗೆ ಮಾಡಬೇಕಾಗತ್ತೆ. ಹಾಗಾದರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಓತ್ ಟೇಕಿಂಗ್, ಪ್ರಮಾಣ ವಚನ ಸ್ವೀಕಾರ ಎಲ್ಲಿ ಮಾಡ್ತಾರೆ? ಪ್ರಮಾಣ ವಚನ ಸ್ವೀಕಾರ ಅಥವಾ ಪ್ರಮಾಣ ವಚನ ಬೋಧಿಸುವವರು ಯಾರು ಕೇಳಿದ್ರೆ, ರಾಜ್ಯಗಳ ರಾಜ್ಯಪಾಲರು. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡೋದು ರಾಷ್ಟ್ರಪತಿಗಳು, ರಾಜೀನಾಮೆ ಕೂಡ ರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕಾಗತ್ತೆ. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸುವವರು ಆಯಾ ರಾಜ್ಯಗಳ ರಾಜ್ಯಪಾಲರು ಮತ್ತು ಇವರ ನೇಮಕಾತಿ ಆರ್ಟಿಕಲ್ 217 ಪ್ರಕಾರ ಆಗುತ್ತೆ. ಭಾರತದ ಅತ್ಯಂತ ಪುರಾತನ ಹೈಕೋರ್ಟ್ ಯಾವುದು? ಸರಿಯಾದ ಉತ್ತರ ಕಲ್ಕತ್ತಾ ಹೈಕೋರ್ಟ್. ಕಲ್ಕತ್ತಾ ಹೈಕೋರ್ಟ್ ಭಾರತದ ಅತ್ಯಂತ ಹಳೆಯ ಹೈಕೋರ್ಟ್ ಆಗಿದೆ. ಕಲ್ಕತ್ತಾ ಹೈಕೋರ್ಟನ್ನು 1862ರಲ್ಲಿ ಸ್ಥಾಪಿಸಲಾಯಿತು. ಕಲ್ಕತ್ತಾ ಹೈಕೋರ್ಟ್ನ ಸ್ಥಾಪನೆ 1862ರಲ್ಲಾಯಿತು. ಇದು ಭಾರತದ ಅತ್ಯಂತ ಹಳೆಯ ಹೈಕೋರ್ಟ್. ಸ್ನೇಹಿತರೆ, ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಸೆಷನ್ಗೆ ಹೋಗ್ತಿದ್ದೀವಿ. ನೆಕ್ಸ್ಟ್ ಕ್ವಶನ್, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು? ಸರಿಯಾದ ಉತ್ತರ 62 ವರ್ಷ. ನೋಟ್ ಮಾಡ್ಕೊಳ್ಳಿ, ಹೈಕೋರ್ಟ್ ಜಸ್ಟಿಸ್, ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ನಿವೃತ್ತಿ ವಯಸ್ಸು 62 ವರ್ಷ. ಅದೇ ನಾವು ಸುಪ್ರೀಂ ಕೋರ್ಟಿಗೆ ಬಂದರೆ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಕೇಳಿದ್ರೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸಲ್ಲಿ ವೇರಿ ಆಗುತ್ತೆ, 65 ವರ್ಷ. ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವರ್ಷ 62 ವರ್ಷ ಆದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವರ್ಷ 65 ವರ್ಷ. ಈ ಕೆಳಗಿನ ಯಾವ ರಾಜ್ಯದ ಹೈಕೋರ್ಟ್ನ ವ್ಯಾಪ್ತಿ ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶಕ್ಕೂ ವಿಸ್ತರಿಸಿದೆ? ಸರಿ ಉತ್ತರ ಕೇರಳ. ಕೇರಳ ಹೈಕೋರ್ಟ್ನ ವ್ಯಾಪ್ತಿ ಲಕ್ಷದ್ವೀಪಕ್ಕೂ ವಿಸ್ತರಿಸಿದೆ. ಅಂದರೆ ಲಕ್ಷದ್ವೀಪದ ಯಾವುದೇ ವ್ಯಾಜ್ಯಗಳಿದ್ರೂ ಕೂಡ ಕೇರಳ ಹೈಕೋರ್ಟ್ನಲ್ಲಿ ಅದು ಇತ್ಯರ್ಥ ಆಗಬೇಕಾಗತ್ತೆ. ಉಚ್ಚ ನ್ಯಾಯಾಲಯವು ಆರ್ಟಿಕಲ್ 226 ಪ್ರಕಾರ ಈ ಕೆಳಗಿನ ಯಾವುದರ ಮೇಲೆ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ? ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳು. ನೋಡಿ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೀತಾರೆ. ಹೈಕೋರ್ಟ್ ಇರುತ್ತಲ್ಲ, ಹೈಕೋರ್ಟ್ ಆರ್ಟಿಕಲ್ 226 ಪ್ರಕಾರ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ 5 ರಿಟ್ಗಳನ್ನು ಹೊರಡಿಸಬಹುದು. 5 ರಿಟ್ಗಳನ್ನು ಹೊರಡಿಸುತ್ತೆ. ಸೇಮ್ ಆಸ್ ಇಟ್ ಈಸ್ ಸುಪ್ರೀಂ ಕೋರ್ಟ್ ಕೂಡ ಮೂಲಭೂತ ಹಕ್ಕುಗಳಿಗೆ ರಕ್ಷಣೆಗೆ 5 ರಿಟ್ಗಳನ್ನು ಹೊರಡಿಸುತ್ತೆ. ಆದರೆ ವಿಧಿ ಯಾವುದು ಕೇಳಿದ್ರೆ ಆರ್ಟಿಕಲ್ 32. ನೋಟ್ ಮಾಡ್ಕೊಳ್ಳಿ, ಹೈಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಣೆಗೆ 5 ರಿಟ್ಗಳನ್ನು ಹೊರಡಿಸುತ್ತೆ ವಿಧಿ 226 ಪ್ರಕಾರ. ಅದೇ ಸುಪ್ರೀಂ ಕೋರ್ಟ್ ಸೇಮ್ 5 ರಿಟ್ಗಳನ್ನು ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಹೊರಡಿಸುತ್ತೆ ವಿಧಿ 32 ಪ್ರಕಾರ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಹಾಗಾದರೆ ಈ ಒಂದು ರಿಟ್ಗಳು ಯಾವುದು ಅಂತ ನೋಡ್ತಾ ಹೋದರೆ, ಹೇಬಿಯಸ್ ಕಾರ್ಪಸ್ 5 ರಿಟ್ಗಳಿದ್ದಾವೆ. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕೋ ವಾರೆಂಟೋ,
ಸರ್ಶಿಯೋರರಿ ಮತ್ತು ಪ್ರೊಹಿಬಿಷನ್. ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಹೈಕೋರ್ಟ್ ವಿಧಿ 226ರ ಪ್ರಕಾರವು ಮತ್ತು ಸುಪ್ರೀಂ ಕೋರ್ಟ್ ವಿಧಿ 32ರ ಪ್ರಕಾರ ಮೂಲಭೂತ ಹಕ್ಕುಗಳ ರಕ್ಷಣೆಗೆ 5 ರಿಟ್ಗಳನ್ನು ಹೊರಡಿಸ್ತವೆ. ಆ 5 ರಿಟ್ಗಳು ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕೋವಾರೆಂಟೋ, ಸರ್ಶಿಯೋರರಿ ಮತ್ತು ಪ್ರೊಹಿಬಿಷನ್. ಲಡಾಖ್ ಈ ಕೆಳಗಿನ ಯಾವ ರಾಜ್ಯದ ಹೈಕೋರ್ಟ್ನ ಅಧಿಕಾರ ಕ್ಷೇತ್ರದ ಅಡಿ ಬರುತ್ತೆ? ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಜಮ್ಮು ಮತ್ತು ಕಾಶ್ಮೀರ ನೋಡಿ, ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಆಗಿದ್ದು ಯಾವಾಗ ಅಂತೇಳಿ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಕೇಂದ್ರಾಡಳಿತ ಪ್ರದೇಶ. ಸೊ ಈ ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಆಗಿದ್ದು ಯಾವಾಗ ಕೇಳಿದ್ರೆ 31 ಅಕ್ಟೋಬರ್ 2019ರಲ್ಲಿ ಲಡಾಖ್ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆಯಾಗುತ್ತೆ. ಮತ್ತು ಜಮ್ಮು ಮತ್ತು ಕಾಶ್ಮೀರದ ಹೈಕೋರ್ಟ್ ಇದೆಯಲ್ಲ, ಜಮ್ಮು ಮತ್ತು ಕಾಶ್ಮೀರದ ಹೈಕೋರ್ಟ್ ಇದು ಸ್ವತಂತ್ರ ಪೂರ್ವದ್ದು. ಈ ಹೈಕೋರ್ಟ್ 1928ರಲ್ಲಿಯೇ ಸ್ಥಾಪಿತ ಆಯಿತು. 1828ರಲ್ಲೇ ರಚನೆ ಆಯಿತು. 1928 ಮಾರ್ಚ್ 26ರಂದು ಜಮ್ಮು ಮತ್ತು ಕಾಶ್ಮೀರದ ಹೈಕೋರ್ಟ್ ರಚನೆ ಆಯಿತು. ಈ ಜಮ್ಮು ಮತ್ತು ಕಾಶ್ಮೀರದ ಹೈಕೋರ್ಟ್ ಲಡಾಖ್ನ ವ್ಯಾಪ್ತಿಯನ್ನು ಕೂಡ ಒಳಗೊಂಡಿದೆ. ಲಡಾಖ್ನ ವ್ಯಾಜ್ಯಗಳು ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ನಲ್ಲಿ ಇತ್ಯರ್ಥ ಆಗಬೇಕಾಗತ್ತೆ. ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಸಂಬಂಧಪಟ್ಟಂತಹ ಚುನಾವಣೆಗಳ ವ್ಯಾಜ್ಯ ಈ ಕೆಳಗಿನ ಯಾವ ಕೋರ್ಟ್ನಲ್ಲಿ ಸಲ್ಲಿಸಬೇಕಾಗತ್ತೆ? ನೋಡಿ, ಎಲೆಕ್ಷನ್ ಪಿಟಿಷನ್ಸ್ ಅಂತ ಕರಿತೀವಿ ಇದನ್ನ. ಎಲೆಕ್ಷನ್ ಪಿಟಿಷನ್ಸ್ ಅಂದರೆ ಚುನಾವಣೆಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು, ಇದಕ್ಕೆ ಎಲೆಕ್ಷನ್ ಪಿಟಿಷನ್ಸ್ ಅಂತ ಕರಿತೀವಿ. ಹಾಗಾದರೆ ಇದನ್ನು ಯಾವ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಬೇಕಾಗತ್ತೆ? ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಸಂಬಂಧಪಟ್ಟಂತಹ ಚುನಾವಣಾ ವ್ಯಾಜ್ಯ ಎಲೆಕ್ಷನ್ ಪಿಟಿಷನ್ಸ್ ಯಾವ ಒಂದು ಕೋರ್ಟ್ನಲ್ಲಿ ಸಲ್ಲಿಸಬೇಕಾಗತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಹೈಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯ. ನೀವು ಕೇಳ್ಬೋದು, ಸರ್ ವಿಧಾನಸಭೆಗಳಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಾದರೆ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಕೆ ಆಗಬೇಕಾಗತ್ತೆ, ಲೋಕಸಭೆದು ಯಾಕೆ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಕೆ ಆಗಬೇಕು ಅಂತ ಪ್ರಶ್ನೆ ಕೇಳಿದ್ರೆ, ಯಾಕಂದರೆ ಲೋಕಸಭಾ ಚುನಾವಣೆಗಳು ಕೂಡ ರಾಜ್ಯಗಳಲ್ಲಿಯೇ ಆಗ್ತವೆ. ಮತ್ತು ಆಯಾ ರಾಜ್ಯಗಳಲ್ಲಿ ಈ ಒಂದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತಹ ಸೀಟುಗಳ ಹಂಚಿಕೆ, ಮರು ಹಂಚಿಕೆ ಇವೆಲ್ಲವೂ ಕೂಡ ಆಯಾ ರಾಜ್ಯಕ್ಕೆ ಸೀಮಿತ ಆಗಿರ್ತವೆ, ರಾಜ್ಯದಲ್ಲೇ ಇರ್ತವೆ. ಹಾಗಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇದು ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ನಲ್ಲಿ ಈ ಎಲೆಕ್ಷನ್ ಪಿಟಿಷನ್ಸ್ ಅನ್ನು ಹಾಕಬೇಕಾಗತ್ತೆ. ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಹೈಕೋರ್ಟ್ ಈ ಕೆಳಗಿನ ಯಾವ ರಿಟ್ ಹೊರಡಿಸಬಹುದು? ಸರಿಯಾದ ಉತ್ತರ ಹೇಬಿಯಸ್ ಕಾರ್ಪಸ್. ವಿಶೇಷವಾಗಿ ಹೇಬಿಯಸ್ ಕಾರ್ಪಸ್ ಏನು ಹೇಳುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಪೊಲೀಸರಿಂದ ದಸ್ತಗಿರಿ ಅಥವಾ ಅರೆಸ್ಟ್ ಆದ 24 ಗಂಟೆ ಒಳಗೆ ಆತನನ್ನು ಸಮೀಪದ ಕೋರ್ಟ್ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ನೋಟ್ ಮಾಡ್ಕೊಳ್ಳಿ, ಹೇಬಿಯಸ್ ಕಾರ್ಪಸ್ ರಿಟ್ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಈ ಮೂಲಕ ರಕ್ಷಣೆ ಮಾಡುತ್ತೆ. ಹೇಗಂದರೆ, ಒಬ್ಬ ವ್ಯಕ್ತಿ ಅರೆಸ್ಟ್ ಆದ ಅಂದರೆ ಅವನು ಪೊಲೀಸರು ಮನಸ್ಸಿಗೆ ಬಂದಷ್ಟು ದಿನ ಅವನನ್ನು ಇಟ್ಕೊಳ್ಳೋ ಹಾಗಿಲ್ಲ. ವಿತಿನ್ 24 ಅವರ್ಸ್ ಅವನನ್ನು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹತ್ತಿರದ ಕೋರ್ಟ್ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ರಿಟ್ ಯಾವುದು ಕೇಳಿದ್ರದು ಹೇಬಿಯಸ್ ಕಾರ್ಪಸ್. ಈ ಕೆಳಗಿನ ಯಾವ ಹೈಕೋರ್ಟ್ನಲ್ಲಿ ಅಧಿಕ ಬೆಂಚ್ಗಳಿವೆ? ಸರಿಯಾದ ಉತ್ತರ ಗೌಹಾಟಿ ಹೈಕೋರ್ಟ್ನಲ್ಲಿ ಅಧಿಕ ಬೆಂಚ್ಗಳಿವೆ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಗೌಹಾಟಿ ಹೈಕೋರ್ಟ್ನಲ್ಲಿ ಅಧಿಕ ಬೆಂಚ್ಗಳಿವೆ. ಏನಿದು ಬೆಂಚ್ಗಳು, ಯಾವ ರೀತಿಯ ಅರ್ಥ ಅಂತ ಕೇಳ್ತಾ ಹೋದರೆ, ಸೊ ಗೌಹಾಟಿ ಹೈಕೋರ್ಟ್ನಲ್ಲಿ ಅಧಿಕ ಬೆಂಚ್ಗಳಿವೆ. ಇಲ್ಲಿ ಪ್ರಿನ್ಸಿಪಲ್ ಸೀಟ್ ಒಂದಿರುತ್ತೆ,
ಪ್ರಿನ್ಸಿಪಲ್ ಸೀಟ್ ಒಂದು ಮುಖ್ಯವಾದ ಒಂದು ನ್ಯಾಯಾಧೀಶರ ಒಂದು ಮುಖ್ಯ ನ್ಯಾಯಾಧೀಶರ ಒಂದು ಚೇರ್ ಇರುತ್ತೆ, ಬೆಂಚ್ ಇರುತ್ತೆ. ಅದರ ಜೊತೆಗೆ 3 ಔಟ್ಲೈಯಿಂಗ್ ಬೆಂಚಸ್ ಇದೆ. 3 ಔಟ್ಲೈಯಿಂಗ್ ಬೆಂಚಸ್ ಇದೆ. ಹಾಗಾದರೆ ಈ ಔಟ್ಲೈಯಿಂಗ್ ಬೆಂಚಸ್ ಯಾವುದು ಅಂತ ನೋಡ್ತಾ ಹೋದರೆ, ಔಟ್ಲೈಯಿಂಗ್ ಬೆಂಚಸ್ ನೋಟ್ ಮಾಡ್ಕೊಳ್ಳಿ. ಔಟ್ಲೈಯಿಂಗ್ ಬೆಂಚಸ್ ಕೊಹಿಮಾ ಬೆಂಚ್, ಒಂದು ಕೊಹಿಮಾ ಬೆಂಚ್. ಏನಿದು ಕೊಹಿಮಾ ಬೆಂಚ್ ಕೇಳಿದ್ರೆ, ಕೊಹಿಮಾ ಬೆಂಚ್ ನಾಗಾಲ್ಯಾಂಡ್ಗೆ ಸಂಬಂಧಪಟ್ಟಂತ ಒಂದು ಬೆಂಚ್ ಆಗಿದೆ, ರಿಲೇಟೆಡ್ ಟು ನಾಗಾಲ್ಯಾಂಡ್. ಇನ್ನೊಂದಿದೆ ಐಜ್ವಾಲ್ ಬೆಂಚ್. ಐಜ್ವಾಲ್ ಬೆಂಚ್ ಐಜ್ವಾಲ್ ಬೆಂಚ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಕೇಳಿದ್ರೆ ಮಿಜೋರಾಂ. ಇನ್ನೊಂದು ಬೆಂಚ್ ಇದೆ, ಇನ್ನೊಂದು ಬೆಂಚಿನ ಹೆಸರು ಅಂತ ಕೇಳಿದ್ರೆ ಇಟಾನಗರ ಬೆಂಚ್. ಇಟಾನಗರ ಬೆಂಚ್. ಸೊ ಇಟಾನಗರ ಬೆಂಚ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಕೇಳಿದ್ರೆ ಅರುಣಾಚಲ ಪ್ರದೇಶ್. ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಬೆಂಚ್ ನೋಡಿ, ನೋಟ್ ಮಾಡ್ಕೊಳ್ಳಿ. ಗೌಹಾಟಿ ಹೈಕೋರ್ಟ್ನಲ್ಲಿ ಅಧಿಕ ಬೆಂಚ್ಗಳಿವೆ. ಪ್ರಿನ್ಸಿಪಲ್ ಸೀಟ್ ಅಥವಾ ಪ್ರಿನ್ಸಿಪಲ್ ಬೆಂಚ್ ಜೊತೆಗೆ 3 ಔಟ್ಲೈಯಿಂಗ್ ಬೆಂಚ್ಗಳಿದೆ. ಕೊಹಿಮಾ ಬೆಂಚ್ ನಾಗಾಲ್ಯಾಂಡ್ಗೂ, ಐಜ್ವಾಲಾ ಬೆಂಚ್ ಮಿಜೋರಾಂಗೂ ಮತ್ತು ಇಟಾನಗರ ಬೆಂಚ್ ಅರುಣಾಚಲ ಪ್ರದೇಶಕ್ಕೂ ಸಂಬಂಧಪಟ್ಟಿದೆ. ಹೈಕೋರ್ಟ್ನ ವಿರುದ್ಧ ಉಚ್ಚ ನ್ಯಾಯಮೂರ್ತಿಗಳಿಗೆ ಪೆನ್ಷನ್ ಹಣವನ್ನು ಈ ಕೆಳಗಿನ ಯಾವುದರಿಂದ ಭರಿಸಲಾಗುತ್ತೆ? ಪೆನ್ಷನ್ ಹಣವನ್ನು ಹೈಕೋರ್ಟ್ನ ನಿವೃತ್ತ ಉಚ್ಚ ನ್ಯಾಯಮೂರ್ತಿಗಳಿಗೆ, ರಿಟೈರ್ಡ್ ಆಗಿರುವಂಥವರಿಗೆ ಪೆನ್ಷನ್ ಹಣವನ್ನು ಯಾವುದರಿಂದ ಕೊಡ್ತಾರೆ? ಸರಿ ಉತ್ತರ ರಾಜ್ಯದ ಸಂಚಿತ ನಿಧಿ. ಕೇಂದ್ರದ ಸಂಚಿತ ನಿಧಿ. ಪೆನ್ಷನ್ನನ್ನು ಕೇಂದ್ರದ ಸಂಚಿತ ನಿಧಿಯಿಂದ ಕೊಡ್ತಾರೆ. ನೋಟ್ ಮಾಡ್ಕೊಳ್ಳಿ, ಪೆನ್ಷನ್ ಕೇಂದ್ರದ ಸಂಚಿತ ನಿಧಿಯಿಂದ ಕೊಡ್ತಾರೆ. ಹಾಗಾದರೆ ಹೈಕೋರ್ಟ್ನ ನ್ಯಾಯಾಧೀಶರ ವೇತನ, ಸ್ಯಾಲ್ರಿ ಮತ್ತು ಅಲವೆನ್ಸ್ಗಳು, ಭತ್ಯೆಗಳು, ಸ್ಯಾಲ್ರಿ ಮತ್ತು ಭತ್ಯೆಗಳು ಯಾವುದರಿಂದ ಭರಿಸಲಾಗುತ್ತೆ? ಸರಿಯಾದ ಉತ್ತರ ರಾಜ್ಯದ ಸಂಚಿತ ನಿಧಿ. ಯಾಕಂದರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನೇಮಕಾತಿ ರಾಷ್ಟ್ರಪತಿಗಳಿಂದ ಆದರೂ ಕೂಡ ರಾಜ್ಯಗಳಲ್ಲಿಯೇ ಕರ್ತವ್ಯ ನಿರ್ವಹಿಸೋದ್ರಿಂದ ಇವರ ವೇತನ ಮತ್ತು ಭತ್ಯೆಗಳನ್ನು ಆಯಾ ರಾಜ್ಯಗಳೇ ಭರಿಸ್ತವೆ. ಆಯಾ ರಾಜ್ಯಗಳ ರಾಜ್ಯದ ಸಂಚಿತ ನಿಧಿಯಿಂದ ಭರಿಸ್ತಾರೆ. ಸೊ ಭಾರತದಲ್ಲಿ ಒಟ್ಟು 25 ಹೈಕೋರ್ಟ್ಗಳಿವೆ. ಈ ಎಲ್ಲ ಹೈಕೋರ್ಟ್ಗಳ ನ್ಯಾಯಾಧೀಶರ ಭತ್ಯೆ ಮತ್ತು ವೇತನ ಮತ್ತು ಭತ್ಯೆಯನ್ನು ರಾಜ್ಯಗಳ ಸಂಚಿತ ನಿಧಿಯಿಂದ ಭರಿಸಲಾಗುತ್ತೆ. ಈ ಕೆಳಗಿನ ಯಾವ ಹೈಕೋರ್ಟ್ನಲ್ಲಿ ತ್ರಿವಳಿ ತಲಾಖನ್ನು ಕಾನೂನು ಬಾಹಿರ ಅಂತ ಘೋಷಣೆ ಮಾಡ್ತು? ಒನ್ ಆಫ್ ದ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಇದು. ಸರಿಯಾದ ಉತ್ತರ ಅಲಹಾಬಾದ್ ಹೈಕೋರ್ಟ್ನಲ್ಲಿ ತ್ರಿವಳಿ ತಲಾಖ್ ಅನ್ನೋದು ಕಾನೂನು ಬಾಹಿರ ಅಂತ ಜಡ್ಜ್ಮೆಂಟ್ ಆಯಿತು. ಡಿಸೆಂಬರ್ 8, 2016 ಈ ಒಂದು ಜಡ್ಜ್ಮೆಂಟ್ ಹೊರಬಿತ್ತು. ಭಾರತದಲ್ಲಿ ಮೊಬೈಲ್ ಕೋರ್ಟ್ಗಳ ಪರಿಕಲ್ಪನೆ ಈ ಕೆಳಗಿನ ಯಾರದ್ದಾಗಿತ್ತು? ಸರಿಯಾದ ಉತ್ತರ ಅಬ್ದುಲ್ ಕಲಾಂ ಅವರದ್ದಾಗಿತ್ತು. ಭಾರತದಲ್ಲಿ ಮೊಬೈಲ್ ಕೋರ್ಟ್ಗಳಿರಬೇಕು, ಜನರ ಬಳಿಗೆ ಹೋಗಿ ನ್ಯಾಯವನ್ನು ಕೊಡಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಅಬ್ದುಲ್ ಕಲಾಂ ಅವರದು. ಹಾಗಾದರೆ ಭಾರತದ ಮೊದಲ ಮೊಬೈಲ್ ಕೋರ್ಟ್, ಭಾರತದ ಮೊದಲ ಮೊಬೈಲ್ ಕೋರ್ಟ್ ಯಾವುದು ಕೇಳಿದ್ರೆ 2007 ಸ್ಥಾಪಿತವಾದ ಹರಿಯಾಣ ಮೊಬೈಲ್ ಕೋರ್ಟ್. ಏನಿದು ಮೊಬೈಲ್ ಕೋರ್ಟ್ ಅಂತ ಕೇಳಿದ್ರೆ ಮೊಬೈಲಲ್ಲಿ ಡೀಲ್ ಮಾಡುವಂಥ ಕೋರ್ಟ್ ಅಲ್ಲ. ವರ್ಡನ್ನ ಮಿಸ್ ಮಾಡ್ಕೊಬೇಡಿ. ಮೊಬೈಲ್ ಕೋರ್ಟ್ ಅಂದರೆ ಈ ಮೊಬೈಲ್ ಲೈಬ್ರರಿಗಳು ಇರ್ತಾವಲ್ಲ, ಒಂದು ವೆಹಿಕಲ್ ಒಳಗಡೆ, ಬಸ್ ಒಳಗಡೆ ಲೈಬ್ರರಿ ಇಟ್ಟು ಸಂಚಾರ ಮಾಡುವಂಥವು. ಆ ರೀತಿ ಒಂದು ಬಸ್ನ ಒಳಗಡೆ ಕೋರ್ಟ್ನ ಎಲ್ಲ ಫೆಸಿಲಿಟಿಯನ್ನು, ಜಡ್ಜ್ಗಳನ್ನು, ಲಾಯರ್ಗಳನ್ನು ಒಳಗೊಂಡಂತೆ ಇರುವಂಥ ಒಂದು ಕೋರ್ಟ್ ಇದು. ಎಲ್ಲಿ ಇಶ್ಯೂಸ್ ಆಗಿರುತ್ತೆ, ಎಲ್ಲಿ ಸಮಸ್ಯೆ ಆಗಿರುತ್ತೆ ಅಲ್ಲಿಗೆ ಹೋಗಿ ಈ ಕಾನೂನನ್ನು ಜಾರಿ ಮಾಡುವಂತಹ, ಜಡ್ಜ್ಮೆಂಟ್ ಕೊಡುವಂಥ ಒಂದು ಕೋರ್ಟ್ ಇದು ಮೊಬೈಲ್ ಕೋರ್ಟ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾರು ಲಾ ಕಮಿಷನ್ ಅಧ್ಯಕ್ಷತೆಯನ್ನು ವಹಿಸಿ ಒಂದು ರಾಜ್ಯದ ಹೈಕೋರ್ಟ್ನಲ್ಲಿ 1/3 ನ್ಯಾಯಮೂರ್ತಿಗಳು ಹೊರ ರಾಜ್ಯದವರು ಇರಬೇಕು ಅಂತ ಹೇಳಿದವರು ಯಾರು? ಸರಿ ಉತ್ತರ HR ಖನ್ನಾ, ನ್ಯಾಯಮೂರ್ತಿ HR ಖನ್ನಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಹೈಕೋರ್ಟ್ ಆ್ಯಕ್ಟ್ ಅನ್ನು ಹೊರಡಿಸಿದ್ದು ಯಾರು? ಸರಿ ಉತ್ತರ ಲಾರ್ಡ್ ಕ್ಯಾನಿಂಗ್. ಸ್ವತಂತ್ರ ಪೂರ್ವದಲ್ಲಿ 1861
ಹೈಕೋರ್ಟ್ ಆ್ಯಕ್ಟನ್ನು ಹೊರಡಿಸ್ತಾನೆ. ಲೀಲಾ ಸೇತ್ ಅವರು ಈ ಕೆಳಗಿನ ಯಾವ ಹೈಕೋರ್ಟ್ನಲ್ಲಿ ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಲೀಲಾ ಸೇತ್ ಅವರು ಯಾವುದರಲ್ಲಿ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದು ಕೇಳಿದ್ರೆ ಹಿಮಾಚಲ ಪ್ರದೇಶ ಹೈಕೋರ್ಟ್ನಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನೊಂದಿಷ್ಟು ಪ್ರಮುಖ ಅಂಶಗಳಿದೆ, ನೋಟ್ ಮಾಡ್ಕೊಳ್ಳಿ. ಭಾರತದ ಮೊದಲ ಭಾರತೀಯ ಮುಖ್ಯ ಜಡ್ಜ್, ಭಾರತದ ಮೊದಲ ಭಾರತೀಯ, ಯಾಕಂದರೆ ಮೊದಲೆಲ್ಲ ಬ್ರಿಟಿಷರೇ ಇರ್ತಾ ಇದ್ರು, ಭಾರತೀಯ ಚೀಫ್ ಜಸ್ಟಿಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಯಾರು ಕೇಳಿದ್ರೆ PB ಚಕ್ರವರ್ತಿ. ನೋಟ್ ಮಾಡ್ಕೊಳ್ಳಿ, PB ಚಕ್ರವರ್ತಿ. ಸೊ ಯಾವ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ರು ಕೇಳಿದ್ರೆ ಕಲ್ಕತ್ತಾ ಹೈಕೋರ್ಟಲ್ಲಿ, ಕಲ್ಕತ್ತಾ ಹೈಕೋರ್ಟ್ನಲ್ಲಿ. ಸ್ನೇಹಿತರೆ, ಸೆಷನ್ ಕಂಪ್ಲೀಟ್ ಮಾಡೋಕ್ಕಿಂತ ಮೊದಲೇ ಭಾರತದಲ್ಲಿರುವಂಥ ಹೈಕೋರ್ಟ್ಗಳ ಬಗ್ಗೆ ಒಂದು ಚಿತ್ರಣ ನೋಡೋಣ. ಭಾರತದಲ್ಲಿ ಒಟ್ಟು 25 ಹೈಕೋರ್ಟ್ಗಳಿವೆ. ಭಾರತದಲ್ಲಿ ಎಷ್ಟಿದೆ? 25 ಹೈಕೋರ್ಟ್ಗಳಿವೆ. ಚಿತ್ರವನ್ನು ಗಮನಿಸಿ. ಭಾರತದ ಹೈಕೋರ್ಟ್ಗಳ ಸಂಖ್ಯೆ ಜಮ್ಮು ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ, ಉತ್ತರಾಂಚಲ್, ಉತ್ತರ ಪ್ರದೇಶ್, ಹರಿಯಾಣ, ಪಂಜಾಬ್, ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್, ಅಹಮದಾಬಾದ್ ಹೈಕೋರ್ಟ್, ಉತ್ತರ ಪ್ರದೇಶದ ಅಹಮದಾಬಾದ್ನಲ್ಲಿರುವ ಹೈಕೋರ್ಟ್, ಬಿಹಾರದ ಪಾಟ್ನಾದ ಹೈಕೋರ್ಟ್, ಗುವಾಹಟಿ ಹೈಕೋರ್ಟ್. ನೋಡಿ, ಗುವಾಹಟಿ ಹೈಕೋರ್ಟ್ ಅಧಿಕ ಬೆಂಚ್ಗಳನ್ನು ಹೊಂದಿತ್ತು ಅಂತ ಹೇಳಿದೆ. ನೋಡಿ, ಅದು ನಾಗಾಲ್ಯಾಂಡ್ಗೂ ಸಂಬಂಧಪಡುತ್ತೆ, ಆಮೇಲೆ ಮಿಜೋರಾಂಗೂ ಸಂಬಂಧಪಡುತ್ತೆ. ಇನ್ನೊಂದು ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಕೋಹಿಮಾ ಮೀನ್ಸ್ ನಾಗಾಲ್ಯಾಂಡ್, ಐಜ್ವಾಲ್ ಮಿಜೋರಾಂ ಮತ್ತು ಇಟಾನಗರ್ ಅರುಣಾಚಲ್ ಪ್ರದೇಶಕ್ಕೂ ಸಂಬಂಧಪಡುವಂಥ ಒಂದು ಬೆಂಚ್ ಇದು. ಎಲ್ಲಿದೆ ನೋಡ್ರಿ, ಇದು ಯಾವ ಬೆಂಚ್ ಇದು? ಗುವಾಹಟಿ ಬೆಂಚ್. ಇಲ್ಲಿದೆ ನೋಡ್ರಿ, ಗುವಾಹಟಿ ಬೆಂಚ್. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಬೆಂಚ್, ಜಾರ್ಖಂಡ್ನ ರಾಂಚಿ ಬೆಂಚ್, ರಾಂಚಿ ಹೈಕೋರ್ಟ್, ಒರಿಸ್ಸಾ ಹೈಕೋರ್ಟ್, ಛತ್ತೀಸ್ಗಢ ಹೈಕೋರ್ಟ್, ಆಂಧ್ರ ಪ್ರದೇಶ್ ಹೈಕೋರ್ಟ್, ಮಹಾರಾಷ್ಟ್ರ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್, ಮದ್ರಾಸ್ ತಮಿಳುನಾಡು ಹೈಕೋರ್ಟ್ ಮತ್ತು ಕೇರಳ ಹೈಕೋರ್ಟ್. ಸೊ ಭಾರತದಲ್ಲಿ ನೋಡಿ, ಇಲ್ಲಿ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇರೋದೆಲ್ಲ ಹೈಕೋರ್ಟ್ಗಳು, ನೀಲಿ ಬಣ್ಣದಲ್ಲಿ ಕಾಣ್ತಾ ಇರೋದು ಆ್ಯಕ್ಚುಲಿ ಏನು ಕೇಳಿದ್ರೆ ಸುಪ್ರೀಂ ಕೋರ್ಟ್. ಇದು ದೆಹಲಿಯಲ್ಲಿದೆ. ಸುಪ್ರೀಂ ಕೋರ್ಟ್ ಎಲ್ಲಿದೆ? ಭಾರತದ್ದು ದೆಹಲಿಯಲ್ಲಿದೆ. ಸ್ನೇಹಿತರೆ, ಇದಿಷ್ಟು ಭಾರತದ ಹೈಕೋರ್ಟ್ಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಕಂಟೆಂಟ್ ಇಷ್ಟ ಆದರೆ ದಯಮಾಡಿ ನಿಮ್ಮ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.